ಕೊಡಗು ಚಾನೆಲ್ ವಾರ್ತೆಗಳ ಪ್ರಾಯೋಜಕರು ಮುಳಿಯ ಕೇಶವ್ ಭಟ್ ಅಂಡ್ ಸನ್ಸ್, ಮಡಿಕೇರಿ, ಗೋಣಿಕೊಪ್ಪ, ಪುತ್ತೂರು, ಬೆಂಗಳೂರು. ಭಾರತಿ ರೇಡಿಯೋ ಹೌಸ್, ಎಲೆಕ್ಟ್ರಾನಿಕ್ ಉಪಕರಣಗಳ ಬೃಹತ್ ಮಳಿಗೆ, ಗಣಪತಿ ಬೀದಿ, ಮಡಿಕೇರಿ, ಮುಖ್ಯ ರಸ್ತೆ, ಗೋಣಿಕೊಪ್ಪಲ್. A2Z ಸೂಪರ್ ಮಾರ್ಕೆಟ್, ವಿಶ್ವಮಾನವ ಡಬಲ್ ರೋಡ್, ಕುವೆಂಪು ನಗರ, ಮೈಸೂರು. ವುಡ್ ಲುಕ್ ಫರ್ನಿಚರ್, ಪೀಠೋಪಕರಣಗಳ ಬೃಹತ್ ಮಳಿಗೆ, ಆಲ್ವೆಸಲ್ ಟವರ್, ಕೊಯ್ನೂರು ರಸ್ತೆ, ಮಡಿಕೇರಿ. ಶಾರದಾ ಜ್ಯುವೆಲರಿ, ಕೊಡಗಿನ ಸಾಂಪ್ರದಾಯಿಕ ಆಭರಣಗಳ ವಿಶಾಲ ಮಳಿಗೆ, ಅರಸ್ ರೋಡ್, ಮೈಸೂರು. ರೋಹನ್ ಸಿಟಿ ರೆಸಿಡೆನ್ಷಿಯಲ್ ಅಂಡ್ ಕಮರ್ಷಿಯಲ್, ವಿಜಯ್, ಮಂಗಳೂರು. ZRN ಕಾವೇರಿ ಸಿಲ್ಕ್ಸ್, ಆರ್ಟ್ ಅಂಡ್ ಕ್ರಾಫ್ಟ್ ಎಂಪೋರಿಯಂ, ಅಪ್ಪಟ ರೇಷ್ಮೆ ಸೀರೆಗಳ ಮಳಿಗೆ, ಮೈಸೂರು ರಸ್ತೆ, ಮಡಿಕೇರಿ. ನ್ಯಾಯಾಲಯ ಆವರಣದಲ್ಲೇ ಮಾವನೇ ಅಳಿಯನ ಮೇಲೆ ಹಲ್ಲೆ ನಡೆಸಿರುವ ಘಟನೆ ಕೊಡಗು ಜಿಲ್ಲೆ ವಿರಾಜಪೇಟೆಯಲ್ಲಿ ನಡೆದಿದೆ. ಗಾಯಗೊಂಡ ಅಳಿಯ ರಂಜಿತ್ಗೆ ವಿರಾಜಪೇಟೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗ್ತಾ ಇದೆ. ಕಳೆದ 2 ವರ್ಷಗಳಿಂದ ಮಗಳು ಮತ್ತು ಅಳಿಯನ ನಡುವೆ ವಿರಾಜಪೇಟೆ ನ್ಯಾಯಾಲಯದ ಪತಿ ಪತ್ನಿ ನಡುವೆ ವಿವಾಹ ವಿಚ್ಛೇದನೆ ವಿಚಾರಣೆ ನಡೀತಾ ಇತ್ತು. ನ್ಯಾಯಾಲಯದ ಮುಂದೆ ಮಾವ ವಿರಾಜಪೇಟೆ ಪಟ್ಟಣ ಪಂಚಾಯಿತಿಯ ಮಾಜಿ ಸದಸ್ಯ ಚಂದ್ರಶೇಖರ್ ಅವರು ಅಳಿಯ ರಂಜಿತ್ ಮೇಲೆ ಹಲ್ಲೆ ನಡೆಸಿದ್ದಾರೆ ಎನ್ನಲಾಗಿದೆ. ಹಲ್ಲೆಗೊಳಗಾದ ಅಳಿಯ ರಂಜಿತ್ ರಕ್ತ ಹರಿಸಿಕೊಂಡು ನ್ಯಾಯಾಧೀಶರ ಮುಂದೆ ಓಡಿ ಹೋಗಿ ಘಟನೆ ಬಗ್ಗೆ ಮಾಹಿತಿ ನೀಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ರಂಜಿತ್ಗೆ ತಕ್ಷಣ ಚಿಕಿತ್ಸೆ ನೀಡುವಂತೆ ಮತ್ತು ಹಲ್ಲೆ ನಡೆಸಿದ ಚಂದ್ರಶೇಖರ್ನ ಮೇಲೆ ಮೊಕದ್ದಮೆ ಹೂಡುವಂತೆ ವಿರಾಜಪೇಟೆ ನ್ಯಾಯಾಲಯದ ನ್ಯಾಯಾಧೀಶರು ಪೊಲೀಸರಿಗೆ ಮಾಹಿತಿ ನೀಡಿದ್ದಾರೆ. ವಿರಾಜಪೇಟೆ ನಗರ ಠಾಣೆಯಲ್ಲಿ ಚಂದ್ರಶೇಖರ್ ವಿರುದ್ಧ ಮೊಕದ್ದಮೆ ದಾಖಲಾಗಿದೆ. ರಂಜಿತ್ ಇವತ್ತು ಬಂದು ಕೋರ್ಟ್ ಇತ್ತು. ನನಗೆ ನಂದು ಹೆಂಡ್ತಿದ್ದು ಡೈವರ್ಸ್ ಕೇಸ್ ಆಗಿ 2 ವರ್ಷ ಆಯಿತು. ಕೋರ್ಟಿಗೆ ಬಂದಿದ್ದೆ. 11:30 ಆಗೋತ್ತಿಗೆ ಮೇಲುಗಡೆ ಕೋರ್ಟ್ ಒಳಗಡೆ ಹೋಗೋತ್ತಿಗೆ ಹೆಂಡ್ತಿ ಕೂತಿದ್ವಿ. ನಮ್ಮನ್ನು ಕರೆದ್ರು. ಒಳಗಡೆ ಹೋಗಿ ಹೊರಗಡೆ ಬಂದೆ. ಮತ್ತೆ ಬನ್ನಿ ಅಂದರು ಜಡ್ಜು. ನಾನು ನಾಷ್ಟ ಮಾಡಿದ್ದಿಲ್ಲ. ಬೆಳಿಗ್ಗೆ ಆ ಕಡೆ ಕೆಳಗಡೆ ಬಂದು ಕ್ಯಾಂಟೀನಿಂದ ನಾಷ್ಟ ಮಾಡೋತ್ತಿಗೆ ರಿಟರ್ನ್ ಬರೋತ್ತಿಗೆ ನನಗೆ ಒಂದು ಕವರ್ ಕೊಡೋಕ್ಕೆ ಬಂದರು ಮಾವ. ಒಂದು ಮಾವ ಅಂದರೆ ಹೆಂಡ್ತಿದಪ್ಪ ಚಂದ್ರಶೇಖರ್. ಇಲ್ಲೇ ಇರೋದು ವಿರಾಜಪೇಟೆ ಶಿವಕೇರಿಲಿ ದೇವಸ್ಥಾನ ಇದೆಯಲ್ಲ, ಅದರದ್ದು ಇವರು ಆಯಿತಾ ಪೂಜಾರಿ. ನಾನು ಅಂತ ಅವ್ರು ಏನು ಮಾಡಿದ್ರು, ಇಮಿಡಿಯೇಟ್ಲಿ ಕೊಡೋಕ್ಕೆ ಬರೋತ್ತಿಗೆ ನನ್ನ ಹತ್ರ ಕೇಳಿದ್ರು, ಇದು ಅಪ್ಪ ಮುಂದೆ ಫೋಟೋ ಹಂಗೆ ಅಂತ ಹೇಳ್ಬಿಟ್ಟು ಏಕೆ ಹೊಡೆದಿದ್ದಾರೆ. ನನಗೆ ಕತ್ತಿ ತೊಗೊಂಡು ಕೊಲೆ ಮಾಡೋಕ್ಕೆ ಅಂದರೆ ಟಾರ್ಗೆಟ್ ಮಾಡ್ಕೊಂಡು ನಾನು ಇದು ಮಾಡಿರೋದು. ಫುಲ್ ಬ್ಲಡ್ಡು. ನಾನು ಓಡಿರೋದು ಏನು ಮಾಡಿದೆ, ತಪ್ಸ್ಕೊಳಕ್ಕೆ ಓಡಿರೋದು ಡೈರೆಕ್ಟು ಇದು ಯಾವುದು ಕೋರ್ಟ್ ಒಳಗಡೆ ಜಡ್ಜ್ ಹತ್ರನೇ ಹೋಗ್ಬಿಟ್ಟೆ. ಜಡ್ಜ್ ಹತ್ರ ಹೋಗಿ ಫುಲ್ ಬ್ಲಡ್ ಜಡ್ಜ್ ಹತ್ರ ಹೇಳಿದೆ, ನೋಡಿ ನನ್ನ ಹಿಂಗೆ ಹೊಡೆಯಕ್ಕೆ ಬಂದಿದ್ದಾರೆ ಇವರು, ನಂದು ಹೆಂಡ್ತಿದಪ್ಪ ಅಂತ ಹೊಡೆಯಕ್ಕೆ ಬಂದಿದ್ದಾರೆ, ನನಗೆ ಕಾಪಾಡಿ ಅನ್ನೋದಕ್ಕೆ ಇಮಿಡಿಯೇಟ್ಲಿ ಹೇಳಿದ್ರು ಜಡ್ಜು. ತುಂಬ ಲಾಯರ್ಗಳೆಲ್ಲ ನೋಡಿದ್ದಾರೆ. ಇವತ್ತು ಯಾವುದೆಲ್ಲ ಲಾಯರ್ಗಳಿದ್ರೆ ಎಲ್ಲರೂ ನೋಡಿದ್ದಾರೆ. ನಮ್ಮ ಲಾಯರ್ ಬಂದು ಅಪ್ಪನ ಲಾಯರು ಮತ್ತು ಲೋಹಿತ್ ಲಾಯರ್ ಇಲ್ಲ. ಇಮಿಡಿಯೇಟ್ಲಿ ಹೋಗಿ ಇದು ಮಾಡಿ ಅಂತಂದರು, ಏನು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿ ಅಂತ. ಆವಾಗ ನಂದು ಕಸಿನ್ನು ತಮ್ಮ ಬಂದುಬಿಟ್ಟು ಇಮಿಡಿಯೇಟ್ಲಿ ಕರ್ಕೊಂಡೋಗಿ ಇದು ಟ್ರೀಟ್ಮೆಂಟೆಲ್ಲ ಕೊಟ್ಟರು. ಮತ್ತು ಡಾಕ್ಟ್ರೆಲ್ಲ ಬಂದರು, ಅಲ್ಲಿ ಟೆಸ್ಟ್ ಅದೆಲ್ಲ ಮಾಡಿ ಪೊಲೀಸೆಲ್ಲ ಬಂದು ಏನೆಲ್ಲ ಸ್ಟೇಟ್ಮೆಂಟ್ ತೊಗೊಂಡು ಹೋದರು. ತುಂಬ ಏನಂತಂದರೆ ಅಷ್ಟು ಏಟಾಗ್ಬಿಟ್ಟಿದೆ ನಮಗೆ. ಈಗ ಹೊಡಿಬಾರ್ದಲ್ಲ ಆ ಥರ ಬಂದು. ಕೋರ್ಟ್ ಇರೋತ್ತಿಗೆ ಆ ಥರ ಬಂದು ಆಮೇಲೆ ಮಾಡ್ಬೋದು. ಅದಲ್ಲದೆ ದೇವಸ್ಥಾನದಲ್ಲಿ 10 ಜನಕ್ಕೆ ಒಳ್ಳೆಯದು ಹೇಳೋರು, ಪೂಜೆ ಮಾಡೋರು ಈ ಥರ ಮಾಡಿಬಿಟ್ರೆ ಬಾಕಿದವ್ರ ಗತಿ ಏನೇನು ಬೇಕು ಅಂತೇಳಿ ಟಾರ್ಗೆಟ್ ಮಾಡ್ಕೊಂಡಿದ್ದಾರೆ ನನ್ನ. ನವೋದಯ ಸಾಹಿತ್ಯದ ಹಲವು ದಿಗ್ಗಜರ ಮಕ್ಕಳ ಸಾಹಿತ್ಯ ರಚನೆಗೆ ಪ್ರೇರಣೆ ಕವಿಶಿಷ್ಯ ಪಂಜೆ ಮಂಗೇಶರಾಯರೇ ಆಗಿದ್ದಾರೆ ಎಂದು ಮೈಸೂರು ಕನ್ನಡ ಸಾಹಿತ್ಯ ಪರಿಷತ್ನ ಅಧ್ಯಕ್ಷ ಮಡ್ಡಿಕೆರೆ ಗೋಪಾಲ್ ಅವರು ಅಭಿಪ್ರಾಯಪಟ್ಟಿದ್ದಾರೆ. ಕೊಡಗು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್, ರಾಜ್ಯ ಕನ್ನಡ ಸಾಹಿತ್ಯ ಪರಿಷತ್ನ ಸಂಯುಕ್ತಾಶ್ರಯದಲ್ಲಿ ನಗರದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಆವರಣದಲ್ಲಿ ಆಯೋಜಿತ ಪಂಜೆ ಮಂಗೇಶರಾಯರ 150ನೇ ವರ್ಷಾಚರಣೆ ಕಾರ್ಯಕ್ರಮ ಉದ್ಘಾಟಿಸಿ ಅವರು ಮಾತನಾಡಿದರು. ಆಡುಭಾಷೆ ಕೊಂಕಣಿಯಾಗಿದ್ದು ಹುಟ್ಟಿದ್ದು ತುಳುನಾಡಿನ ಬಂಟ್ವಾಳದಲ್ಲಿ ಆದರೂ ಪಂಜೆ ಮಂಗೇಶರಾಯರು ಕನ್ನಡದಲ್ಲಿ ಸಾಹಿತ್ಯ ಕೃಷಿ ನಡೆಸಿದ್ದಲ್ಲದೆ ಶಿಕ್ಷಕರಾಗಿ, ಅದರಲ್ಲೂ ಅಂದಿನ ಸೆಂಟ್ರಲ್ ಸ್ಕೂಲ್ ಆಗಿದ್ದು ಇಂದಿನ ಸಮಾರಂಭ ನಡೀತಾ ಇರುವ ಈ ಶಾಲೆಯಲ್ಲಿ ಸೇವೆ ಸಲ್ಲಿಸಿದವರು. ಪಂಜೆ ಅವರು ಮಕ್ಕಳ ಸಾಹಿತ್ಯದ ಮಾವುತರೆನಿಸಿಕೊಂಡರೆ ನವೋದಯ ಸಾಹಿತ್ಯದ ನಾವಿಕರೇ ಆಗುವ ಮೂಲಕ ಸಾಹಿತಿಗಳಿಗೆ ಪ್ರೇರಣೆಯನ್ನ ನೀಡಿದ ಮಹಾನ್ ಚೈತನ್ಯವೆಂದು ಬಣ್ಣಿಸಿದರು. ಕಾಮಕರಿಗೆ ಒಂದು ಕರೆ ಬಂದು ವಂದನಾ ಅರ್ಪಣೆಯನ್ನು ಮಾಡುವ ಸಂದರ್ಭದಿಂದ ಈ ಜಿಲ್ಲೆಯ ಅಧ್ಯಕ್ಷರಾಗುವ ಸಂದರ್ಭದವರಿಗೆ ಸಂಭ್ರಮವನ್ನು ಹಂಚಿಕೊಂಡು ಕುವೆಂಪುರವರು ಮಾತು ಹೇಳ್ತಾರೆ, ಕನ್ನಡಕ್ಕೆ ಕೈ ಎತ್ತು ನಿನ್ನ ಕೈ ಕಲ್ಪವೃಕ್ಷ ಆಗುತ್ತೆ. ನಿಮ್ಮೆಲ್ಲ ಗೊತ್ತಿರ್ಬೋದು, ನಾನು ದೊಡ್ಡ ಸಾಹಿತ್ಯ ತಿಳ್ಕೊಂಡ್ಬಿಟ್ಟಿದ್ದೀನಿ.
ನಾನು ಸಾಹಿತಿಯಲ್ಲ, ಸುಮಾರು 50 ವರ್ಷಗಳ ಕಾಲ ಕೇವಲ ಪರಿಚಾರಿಕೆಯನ್ನು ಮಾಡಿಕೊಂಡು ಸಾಹಿತ್ಯ ಪರಿಷತ್ತಲ್ಲಿ ಇದ್ದವರು. ನನಗೂ ಕೈ ಎತ್ತಿ ಕುವೆಂಪು ಹೇಳಿದಾಗ ನನಗೆ ಕಲ್ಪವೃಕ್ಷ ಆಗ್ಬಿಡ್ತು. 2008ರಲ್ಲಿ ಅಧ್ಯಕ್ಷೆ ಗಾದಿಗೆ ನನ್ನ ಗೆಳೆಯ ಬೇಸೂರು ಮಾವನಪಾಳ್ಯಗಾರರ ಮುಂದೆ ಕುಳಿತಿದ್ದಾರೆ. ದೊಡ್ಡ ದೊಡ್ಡ ಸಾಹಿತಿಗಳು ನನ್ನ ಎದುರಿಗೆ ನಿಂತಿತ್ತು. ಜವರೇಗೌಡರು ನಿಮಗೆಲ್ಲ ಮಕ್ಕಳಿಗೆ ಗೊತ್ತಿರಲಿ ಅಂತ ಈ ಮಾತು ಹೇಳ್ತಾ ಇದ್ದೆ. ನಾನು ಆವಾಗ ಇನ್ನೂ ಸಂಚಾಲಕ, ಸುಮಾರು 25 ವರ್ಷಗಳ ಕಾಲ ಬರೀ ಸಂಚಾಲಕನಾಗೇ ಇದ್ದೆ. ಜಲಜಾ ಶೇಖರ್ ಅವರ ಅಗ್ನಿಕುಂಡ ಕಥಾ ಸಂಕಲನವನ್ನು ಹಾಸನ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ನ ಅಧ್ಯಕ್ಷರಾದ ಮಲ್ಲೇಶಗೌಡ ಅವರು ಅನಾವರಣಗೊಳಿಸಿದರು. ವಿವಾಹವಾದ ನಂತರ ಕಳೆದ 27 ವರ್ಷಗಳಿಂದ ಸೋಮವಾರಪೇಟೆಯ ಅಕ್ಷಯ ಅಪಾರವಾಗಿ ಸೇವೆ ಸಲ್ಲಿಸಿದ ಇವರು ಡಿಸಿಸಿ ಬ್ಯಾಂಕ್ ನಿರ್ದೇಶಕರಾಗಿದ್ದಾರೆ. ಸಾಹಿತ್ಯ ಮಾಡಲು ಅವಕಾಶ ಮಾಡಿಕೊಟ್ಟಿರುವಂತಹ ಕೊಡಗು ಜಿಲ್ಲಾ ಕನ್ನಡ ಹಿರಿಯ ಸಾಹಿತಿ ಅರವಿಂದ ಚೊಕ್ಕಾಡಿ ಮಾತನಾಡಿ, ಮಕ್ಕಳು ಶಿಕ್ಷಣದಲ್ಲಿ ಯಶಸ್ವಿಯಾಗಿ ಮುಂದೆ ಸಾಗಬೇಕಾದ್ರೆ ಅವರಲ್ಲಿ ಕಲ್ಪನಾ ಶಕ್ತಿ ಮತ್ತು ಸೃಜನಶೀಲತೆಯನ್ನು ಮೂಡಿಸಬೇಕೆಂದರು. ಅಜ್ಜಿನಿಕಂಡ ಮಹೇಶ್ ನಾಚಯ್ಯ ಮಾತನಾಡಿ, ಕೊಡಗು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಕನ್ನಡ ಬೆಳವಣಿಗೆಗಾಗಿ ಸಾಕಷ್ಟು ಕಾರ್ಯಕ್ರಮಗಳನ್ನು ಆಯೋಜಿಸಿಕೊಂಡು ಬರ್ತಾ ಇರುವ ಬಗ್ಗೆ ಮೆಚ್ಚುಗೆಯ ಮಾತುಗಳನ್ನಾಡಿದರು. ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ನ ಅಧ್ಯಕ್ಷ ಎಂಪಿ ಕೇಶವ ಕಾಮತ್ ಮಾತನಾಡಿ, ಪಂಜೆ ಮಂಗೇಶರಾಯರು ಕನ್ನಡ ಸಾಹಿತ್ಯ ಲೋಕಕ್ಕೆ ಹಲವು ಹೊಸತುಗಳನ್ನು ನೀಡಿದವರು. ಅವರ 125ನೇ ವರ್ಷಾಚರಣೆಯು ಇಲ್ಲೇ ನಡೆದಿತ್ತೆಂದು ತಿಳಿಸಿ, ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ 35 ದತ್ತಿ ನಿಧಿಗಳನ್ನು ಸ್ಥಾಪನೆ ಮಾಡಿದ್ದು, ಆ ಮೂಲಕ ಕನ್ನಡ ಸಾಹಿತ್ಯ ಪರಂಪರೆ, ಕನ್ನಡ ಸಾಹಿತಿಗಳಿಂದ ಯುವ ಸಮೂಹಕ್ಕೆ ಪರಿಚಯಿಸುವ ಕಾರ್ಯಕ್ರಮಗಳನ್ನು ನಿರಂತರವಾಗಿ ನಡೆಸಿಕೊಂಡು ಬರ್ತಾ ಇರುವುದಾಗಿ ತಿಳಿಸಿದರು. ಆ ಉತ್ತರೆ ಹಾಡನ್ನು ನಾವು ಇವತ್ತು ಕೊಡಗಿನ ನಾಡಗೀತೆ ಅಂತ ಕೂಡ ಹೇಳ್ತಾ ಇದ್ದೇವೆ. ಅವರ ಪಂಜೆ ಮಂಗೇಶರಾಯರ 150ನೇ ವರ್ಷಾಚರಣೆಯನ್ನು ನಾವು ಆಚರಿಸಿರುವಂತಹ ಈ ಸಂದರ್ಭದಲ್ಲಿ ಕೊಡಗು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷನಾಗಿ ಇದ್ದು ಈ ಕಾರ್ಯಕ್ರಮವನ್ನು ಮಾಡ್ತಾ ಇರೋದಕ್ಕೆ ನಾನು ತುಂಬ ಹೆಮ್ಮೆ ಪಡ್ತೇನೆ. ಗೋಣಿಕೊಪ್ಪನ ಬಳಿಯ 60 ಗ್ರಾಮದ ನನ್ನ ಸ್ನೇಹಿತರ ಮನೆಯಲ್ಲಿ ಇಂದು ಇಲ್ಲಿ ವಿಚಾರ ಸಂಕಿರಣದಲ್ಲಿ ಮಾತನಾಡಲಿಕ್ಕೆ ಬಂದಂತಹ ಡಾಕ್ಟರ್ ಕಮಲಾಕ್ಷ ರವರ ಒಂದು ಪುಸ್ತಕ ಬಿಡುಗಡೆ ಕಾರ್ಯಕ್ರಮ ಇತ್ತು. ಆ ಕಾರ್ಯಕ್ರಮಕ್ಕೆ ನಾನು ಹೋಗಿದ್ದ ಸಂದರ್ಭದಲ್ಲಿ ಡಾಕ್ಟರ್ ಮಹಾಬಲೇಶ್ವರ ಅವರು ಸಾಹಿತ್ಯ ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಡೆಪ್ಯೂಟಿ ರಿಜಿಸ್ಟ್ರಾರ್ ಆಗಿದ್ದವರು, ಅವರು ಕೂಡ ಇವತ್ತು ಇಲ್ಲಿ ಬಂದಿದ್ದಾರೆ. ಅವರು ಪಂಜೆ ಅವರ ಬದುಕು ಮತ್ತು ಬರಹದ ಬಗ್ಗೆ ಮಾತನಾಡ್ತಾರೆ. ಅವರು ನನ್ನಲ್ಲಿ ಕೇಳಿದ್ರು, 150 ವರ್ಷ ಆಗ್ತಾ ಇದೆ ಈ ವರ್ಷ, ನೀವು ಯಾಕೆ ಕೊಡಗಿನಲ್ಲಿ ತುಂಬ ಸೇವೆ ಮಾಡಿದ್ದಾರೆ ಅವರು, ಯಾಕೆ ನೀವು ಅದನ್ನು ಆಚರಿಸಬಾರ್ದು ಅನ್ನುವಂಥ ಒಂದು ಸೂಚನೆ ಕೊಟ್ಟ ಮೇರೆಗೆ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಿಕ್ಕೆ ನಮಗೆ ಅವಕಾಶವಾಯಿತು. ಅದರಿಂದಾಗಿ ಅವರಿಬ್ಬರಿಗೂ ನಾನು ವಿಶೇಷವಾದ ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ಅರ್ಪಿಸಲಿಕ್ಕೆ ಇಚ್ಛೆ ಪಡ್ತೇನೆ. ಸಾಹಿತಿ ಉಳುವಂಗಡ ಕಾವೇರಿ ಅವರ ಮುಕ್ತಕ ಮಾಣಿಕ್ಯ ಪುಸ್ತಕವನ್ನು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ನ ಮಾಜಿ ಅಧ್ಯಕ್ಷರಾದ ಟಿಪಿ ರಮೇಶ್ ಅವರು ಅನಾವರಣಗೊಳಿಸಿದರು. ಕೊಡಗು ವಿಶ್ವವಿದ್ಯಾಲಯ ಮುಚ್ಚದಂತೆ ಒತ್ತಾಯಿಸಿ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ವತಿಯಿಂದ ವಿರಾಜಪೇಟೆಯಲ್ಲಿ ಪ್ರತಿಭಟನೆ ನಡೆಸಲಾಯಿತು. ವಿರಾಜಪೇಟೆ ನಗರದ ಗಡಿಯಾರ ಕಂಬದ ಬಳಿ ಸೇರಿದ ವಿದ್ಯಾರ್ಥಿಗಳು ಸರ್ಕಾರದ ನಡೆಯ ಬಗ್ಗೆ ಧಿಕ್ಕಾರ ಕೂಗಿ ಆಕ್ರೋಶ ಹೊರಹಾಕಿದ್ರು. ಕೊಡಗು ವಿಶ್ವವಿದ್ಯಾಲಯ ಉಳಿಸುವಂತೆ ಒತ್ತಾಯಿಸಿದ್ರು. ನಂತರ ತಾಲೂಕು ಕಚೇರಿಗೆ ತೆರಳಿ ಪ್ರತಿಭಟನೆ ನಡೆಸಿದ್ರು. ಬಳಿಕ ಎಬಿವಿಪಿಯ ಮಂಗಳೂರು ವಿಭಾಗದ ಕಾರ್ಯಕರ್ತ ಪ್ರಮೋದ್ ಮಾತನಾಡಿ, ವಿಶ್ವವಿದ್ಯಾನಿಲಯವನ್ನ ಮುಚ್ಚುತ್ತಿರುವುದು ರಾಜ್ಯ ಸರ್ಕಾರದ ವಿರೋಧಿ ನೀತಿಯಿಂದ ಎತ್ತಿ ತೋರಿಸುತ್ತೆ ಎಂದರು. ವಿರಾಜಪೇಟೆ ತಹಶೀಲ್ದಾರ್ ರಾಮಚಂದ್ರ ಅವರಿಗೆ ಮನವಿ ಸಲ್ಲಿಸಲಾಯಿತು. ಕೊಡಗು ವಿಶ್ವವಿದ್ಯಾನಿಲಯ ಈ ಕೊಡಗು ಜಿಲ್ಲೆಯ ಒಂದು ಸ್ವಾಭಿಮಾನದ ಪ್ರಶ್ನೆ, ಒಂದು ಹೆಮ್ಮೆಯ ಪ್ರಶ್ನೆ. ಇಲ್ಲಿಯ ವಿದ್ಯಾರ್ಥಿಗಳು ಬೇರೆ ಬೇರೆ ಜಿಲ್ಲೆಗಳಿಗೆ ಹೋಗಿ ಶಿಕ್ಷಣವನ್ನು ಪಡೆಯುವಂತಹ ಸಂದರ್ಭದಲ್ಲಿ ಸ್ವಾತಂತ್ರ್ಯ ಬಂದು 75 ವರ್ಷ ಆದ ನಂತರ ಕೊಡಗು ಜಿಲ್ಲೆಗೆ ಒಂದು ಯೂನಿವರ್ಸಿಟಿಯನ್ನ ಸ್ಥಿತಿಗೊಳಿಸಿರುವಂತಾಗಿದೆ. ಹಾಗಿದ್ರೆ ರಾಜ್ಯ ಸರ್ಕಾರ ಹೇಳ್ತಾ ಇದೆ, ನನ್ನ ಹತ್ರ ಫಂಡ್ ಇಲ್ಲ, ಹಾಗಾಗಿ ನಾನು ಯೂನಿವರ್ಸಿಟಿಗಳಿಗೆ ಫಂಡನ್ನು ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಆ ಕಾರಣಕ್ಕೋಸ್ಕರ ರಾಜ್ಯ ಸರ್ಕಾರ ಕಳೆದ ಅವಧಿಯಲ್ಲಿ ತಂದಂತಹ 10 ವಿಶ್ವವಿದ್ಯಾನಿಲಯಗಳಲ್ಲಿ ಒಟ್ಟು 9 ವಿಶ್ವವಿದ್ಯಾನಿಲಯಗಳನ್ನ ಮುಚ್ಚುತ್ತೀವಿ ಅನ್ನುವಂತ ಒಂದು ಮಾತನ್ನ ಆಡ್ತಾ ಇದೆ. ಆದ್ರೆ ನಾವು ಕೇಳೋದಿಷ್ಟೇ ರಾಜ್ಯ ಸರ್ಕಾರಕ್ಕೆ, ಇವತ್ತು
ಪ್ರತಿಯೊಬ್ಬ ವಿದ್ಯಾರ್ಥಿಯು ಕೂಡ ಯಾರು ಕೂಡ ಫ್ರೀಯಾಗಿ ಎಜುಕೇಶನ್ ಅನ್ನ ಪಡ್ಕೊಳ್ತಾ ಇಲ್ಲ. ಪ್ರತಿಯೊಬ್ಬರು ಕೂಡ ಪರೀಕ್ಷಾ ಶುಲ್ಕವನ್ನ ಕಟ್ತಾರೆ, ಎಕ್ಸಾಮಿನೇಷನ್ ಫೀಸ್ ಜೊತೆಯಲ್ಲಿ ಮಾಸ್ಟರ್ ಫೀಸ್ ಅನ್ನು ಕಟ್ತಾರೆ, ಹಾಗೆ ಅಡ್ಮಿಷನ್ ಫೀಸ್ ಅನ್ನು ಕಟ್ತಾರೆ. ನಾವೇ ಕೊಟ್ಟಿರುವಂತ ಶುಲ್ಕದಿಂದ ನಡೀತಿರುವಂತ ಯೂನಿವರ್ಸಿಟಿಯನ್ನ ಮುಚ್ಚಬೇಕು ಅನ್ನುವಂತ ರಾಜ್ಯ ಸರ್ಕಾರದ ನಿರ್ಧಾರ ಯಾವ ರೀತಿಯ ವಿದ್ಯಾರ್ಥಿ ವಿರೋಧಿ ನೀತಿಯನ್ನ ತೋರಿಸ್ತಾ ಇದೆ ಅನ್ನುವಂಥದ್ದನ್ನ ಇವತ್ತು ರಾಜ್ಯ ಸರ್ಕಾರ ಪೊನ್ನಂಪೇಟೆ ಕೊಡಗು ಪತ್ರಕರ್ತರ ಸಂಘದ ಪೊನ್ನಂಪೇಟೆ ತಾಲೂಕು ಘಟಕದ ವತಿಯಿಂದ ಶ್ರೀಮಂಗಲ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಇರ್ಪು ಶ್ರೀ ರಾಮೇಶ್ವರ ದೇವಸ್ಥಾನದ ಇರ್ಪು ಜಲಪಾತದ ಸುತ್ತಮುತ್ತಲಿನಲ್ಲಿ ಶ್ರಮದಾನದ ಮೂಲಕ ಸ್ವಚ್ಛತಾ ಕಾರ್ಯ ಕೈಗೊಳ್ಳಲಾಯಿತು. ಶ್ರೀ ರಾಮೇಶ್ವರ ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸಿದ ಬಳಿಕ ಸಂಘದ ಪ್ರಮುಖರು ಸ್ವಚ್ಛತಾ ಕಾರ್ಯವನ್ನು ಕೈಗೊಂಡರು. ಈ ಸಂದರ್ಭ ಕೊಡಗು ಪತ್ರಕರ್ತರ ಸಂಘದ ಜಿಲ್ಲಾಧ್ಯಕ್ಷ ಎಸ್.ಎ. ಮುರಳೀಧರ್ ಮಾತನಾಡಿ, ಜಿಲ್ಲೆಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರವಾಸಿಗರು ಆಗಮಿಸ್ತಾ ಇದ್ದು, ಹಾಗೆಯೇ ಇರ್ಪು ಶ್ರೀ ರಾಮೇಶ್ವರ ದೇವಸ್ಥಾನ ಮತ್ತು ಜಲಪಾತಕ್ಕೂ ಭೇಟಿ ನೀಡುತ್ತಾರೆ. ಹೀಗೆ ಬಂದವರು ಎಲ್ಲೆಂದರಲ್ಲಿ ತ್ಯಾಜ್ಯವನ್ನ ಎಸೆಯದೆ ತಮ್ಮೊಂದಿಗೆ ತ್ಯಾಜ್ಯವನ್ನ ಕೊಂಡೊಯ್ಯುವ ಮೂಲಕ ಜಿಲ್ಲೆಯ ಸುಂದರ ಪರಿಸರ ಸಂರಕ್ಷಣೆಗೆ ಆದ್ಯತೆ ನೀಡುವಂತಾಗಲಿ ಎಂಬ ಆಶಯದಿಂದ ಪ್ರವಾಸಿಗರಲ್ಲಿ ಅರಿವು ಮೂಡಿಸುವ ನಿಟ್ಟಿನಲ್ಲಿ ಸಂಘದ ಪೊನ್ನಂಪೇಟೆ ತಾಲೂಕು ಘಟಕದಿಂದ ಸ್ವಚ್ಛತಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಎಂದರು. ಕೊಡಗು ಪತ್ರಕರ್ತರ ಸಂಘದ ಇರ್ಪು ರಾಮಲಿಂಗೇಶ್ವರ ದೇವಸ್ಥಾನ ಪರಿಸರದಲ್ಲಿ, ಇರ್ಪು ಫಾಲ್ಸ್ಗೆ ಹೋಗುವ ಒಂದು ಪರಿಸರದಲ್ಲಿ ಈ ಸ್ವಚ್ಛತಾ ಒಂದು ಕಾರ್ಯಕ್ರಮವನ್ನು ಇವತ್ತು ಹಮ್ಮಿಕೊಂಡಿದ್ದೀವಿ. ಈ ಕಾರ್ಯಕ್ರಮ ಇತ್ತೀಚಿನ ದಿನ ಕೊಡಗಿನಲ್ಲಿ ಈಗ ಪ್ರವಾಸಿಗರ ದಟ್ಟಣೆ ಜಾಸ್ತಿ ಆಗಿರೋದ್ರಿಂದ ಮತ್ತು ಅವರಲ್ಲಿ ಜಾಗೃತಿ ಕೂಡ ಕೆಲವು ಪ್ರವಾಸಿಗರಲ್ಲಿ ಕಡಿಮೆ ಇರೋದ್ರಿಂದ ಅಲ್ಲಲ್ಲಿ ಕಸಗಳನ್ನು, ಬಾಟ್ಲ್ಗಳನ್ನು ಎಸೆದು ಹೋಗುತ್ತಿರೋದು ಈಗ ಒಂದು ಸಾಮಾನ್ಯ ಆಗಿದೆ. ಈ ನಿಟ್ಟಿನಲ್ಲಿ ಒಂದು ಜಾಗೃತಿ ಕಾರ್ಯಕ್ರಮವೂ ಆಗಬೇಕು. ಪತ್ರಕರ್ತರಿಂದ ಒಂದು ಏನು ಅವೇರ್ನೆಸ್ ಕಾರ್ಯಕ್ರಮ ಏನು ಹಮ್ಮಿಕೊಂಡಿದ್ದೀವಿ, ಇದು ಮುಂದೆ ಎಲ್ಲವೂ ನಾವೇ ಮಾಡೋಕ್ಕೆ ಸಾಧ್ಯ ಇಲ್ಲ. ಪ್ರತಿಯೊಬ್ಬರು ಅವರವರ ಅವರ ಜಾಗೃತಿನ ಯೋಚನೆ ಮಾಡಿಕೊಂಡು ಅವ್ರು ತಂದಿದ್ದ ಕಸಗಳಿರ್ಬೋದು, ಈ ಬಾಟ್ಲು ಏನೇ ಇದ್ದರೂ ಕೂಡ ಅವ್ರ ಜೊತೆನೇ ತಗೊಂಡು ಅದನ್ನು ವಿಲೇವಾರಿ ಮಾಡಿ ಈ ಪರಿಸರವನ್ನು ತುಂಬ ಸ್ವಚ್ಛವಾಗಿ ಇಟ್ಕೊಳ್ಳುವಂಥ ಒಂದು ಮನೋಭಾವನೆ ಅವರ ಪ್ರತಿಯೊಬ್ಬರ ನಾಗರಿಕನ ಮನಸ್ಸಲ್ಲಿ ಮೂಡಬೇಕು. ಇಂಥ ಒಂದು ಪೊನ್ನಂಪೇಟೆ ತಾಲೂಕು ಸಂಘದ ಅಧ್ಯಕ್ಷ ಕಿರಿಯಮಾಡ ರಾಜ್ ಕುಶಾಲಪ್ಪ ಮಾತನಾಡಿ, ಸಾರ್ವಜನಿಕ ಸ್ಥಳಗಳಲ್ಲಿ ಸ್ವಚ್ಛತೆಯನ್ನು ಕಾಪಾಡಿಕೊಳ್ಳುವ ನಿಟ್ಟಿನಲ್ಲಿ ನಾವು ತಾತ್ಸಾರ ಮತ್ತು ಅಸಡ್ಡೆಯ ಮನೋಭಾವವನ್ನು ಪ್ರದರ್ಶಿಸುತ್ತೇವೆ. ನಾವು ನಮ್ಮ ಮನೆಯನ್ನು ಹೇಗೆ ಸ್ವಚ್ಛವಾಗಿ ಇಟ್ಟುಕೊಳ್ಳುತ್ತೇವೆಯೋ ಹಾಗೆಯೇ ಸಾರ್ವಜನಿಕ ಮತ್ತು ಧಾರ್ಮಿಕ ಸ್ಥಳಗಳಲ್ಲಿ ಸ್ವಚ್ಛತೆಯನ್ನು ಕಾಪಾಡಿಕೊಳ್ಳುವುದು ಅತಿ ಮುಖ್ಯವಾಗಿದ್ದು, ಈ ಹಿನ್ನೆಲೆಯಲ್ಲಿ ಸಾರ್ವಜನಿಕರಲ್ಲಿ ಅರಿವು ಮೂಡಿಸುವ ನಿಟ್ಟಿನಲ್ಲಿ ಸ್ವಚ್ಛತಾ ಕಾರ್ಯವನ್ನು ಹಮ್ಮಿಕೊಳ್ಳಲಾಗಿದೆ ಎಂದರು. ಈ ದಿನ ನಾವು ಕೊಡಗು ಪತ್ರಕರ್ತರ ಸಂಘದ ವತಿಯಿಂದ ಪೊನ್ನಂಪೇಟೆ ಘಟಕದ ಅಡಿಯಲ್ಲಿ ನಮ್ಮ ಪರಿಸರವನ್ನು ಶುದ್ಧವಾಗಿ ಇಟ್ಕೊಳ್ಳೋದು ಎಷ್ಟು ಮುಖ್ಯ ಅನ್ನೋದನ್ನು ಸಾರ್ವಜನಿಕರಿಗೆ ತಿಳಿಸಬೇಕು. ಯಾಕಂತಂದರೆ ನಾವೆಲ್ಲರೂ ನಮ್ಮ ಮನೆಯನ್ನು ಶುದ್ಧವಾಗಿ ಇಟ್ಕೋತೀವಿ, ಆದರೆ ಸಾರ್ವಜನಿಕ ಸ್ಥಳ ಅಂದಾಗ ನಾವೇನೊಂದು ಅಸಡ್ಡೆ ತಾತ್ಸಾರದಿಂದ ಕಾಣ್ತೀವಿ. ನಾವು ಪ್ರವಾಸಕ್ಕೆ ಹೋಗುವಾಗಲಿ ಅಥವಾ ನಮ್ಮ ಸಾರ್ವಜನಿಕ ಸ್ಥಳದಲ್ಲಿ ಎಲ್ಲೂ ಪ್ರವೇಶ ಮಾಡುವಾಗ ಕಸವನ್ನು ಹೊರಗಡೆ ಒಗೆಯದೆ ನಮ್ಮ ಮನೆಯನ್ನು ಹೇಗೆ ಶುಭ್ರವಾಗಿ ಇಟ್ಕೋತೀವೋ ಹಾಗೆ ನಮ್ಮ ಪ್ರಕೃತಿ, ನಮ್ಮ ಸಾರ್ವಜನಿಕರ ಸ್ಥಳವನ್ನು ಸ್ವಚ್ಛವಾಗಿ ಇಟ್ಕೊಳ್ಳೋಣ ಅನ್ನುವ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಶ್ರೀ ರಾಮೇಶ್ವರ ದೇವಸ್ಥಾನ ಹಾಗೂ ಇರ್ಪು ಜಲಪಾತದ ಬಳಿ ಪ್ರವಾಸಿಗರು ತಂದೆಸೆದಿದ್ದ ತ್ಯಾಜ್ಯಗಳನ್ನು ಶ್ರಮದಾನದ ಮೂಲಕ ತೆರವುಗೊಳಿಸಿ ವಾಹನದ ಮೂಲಕ ವಿಲೇವಾರಿ ಮಾಡಲಾಯಿತು. ಸಂಘದ ವಿರಾಜಪೇಟೆ ತಾಲೂಕು ಘಟಕದ ಅಧ್ಯಕ್ಷ ಮಧುಷ್ ಪೂವಯ್ಯ, ಸೋಮವಾರಪೇಟೆ ತಾಲೂಕು ಸಂಘದ ಅಧ್ಯಕ್ಷ ಎಚ್.ಆರ್. ಹರೀಶ್ ಕುಮಾರ್ ಸೇರಿದಂತೆ ಜಿಲ್ಲಾ ಸಂಘ ಮತ್ತು ತಾಲೂಕು ಘಟಕಗಳ ಪದಾಧಿಕಾರಿಗಳು, ಸದಸ್ಯರು ಸ್ವಚ್ಛತಾ ಕಾರ್ಯದಲ್ಲಿ ಪಾಲ್ಗೊಂಡಿದ್ದರು.
आप लोग गवर्नमेंट ऑफिस लोग कितना गंदगी करते हैं ना, फाइन लगाना चाहिए सबको। ಇದು ಕಸದ ಕಸ ಸರಿ ಅಲ್ಲಿಂದ ಎರ್ಕೊ ಬಂದಿ ನೀರ ಎರ್ಕೊ ನಮ್ಮ ಇರುಪು ಕೊಡಗಿನ ಪ್ರಸಿದ್ಧ ಇರುಪು ಜಲಪಾತದಲ್ಲಿ ನಮ್ಮ ಪರಿಸ್ಥಿತಿದ್ದು ಏನಂತಂದ್ರೆ ಪ್ರವಾಸಿಗರು ಇಲ್ಲಿ ಏನು ನಾವು ಪ್ರವಾಸಿಗರನ್ನು ಆಹ್ವಾನ ಮಾಡ್ತಿದ್ವಿ, ಪ್ರವಾಸಿಗರು ಬಿಟ್ಟು ಹೋದ ಕರ್ಮಕಾಂಡ ಇದು. ನಾವು ಅದು ಸ್ನಾನ ಮಾಡೋದಾಗಲು ಇಷ್ಟೊಂದು ಇದು ಸಿಕ್ಕಿದೆ. ದಯವಿಟ್ಟು ಪ್ರವಾಸಿಗರಲ್ಲಿ ಒಂದು ವಿನಂತಿ, ಕೊಡಗಿಗೆ ಬನ್ನಿ, ತಮಗೆ ಸ್ವಾಗತ. ಆದರೆ ನಿಮ್ಮ ಏನು ಕರ್ಮಕಾಂಡ ಇದೆ ಅದನ್ನು ತೊಗೊಬಂದಿದ್ದು ಹಾಕಕ್ಕೆಲ್ಲ ನೀವು ಬರ್ತಾ ಇರೋದು. ದಯವಿಟ್ಟು ಪ್ರವಾಸಿಗರು ನೀವೇನು ತೊಗೊಬರ್ತೀರಾ ಅದನ್ನು ವಾಪಸ್ ತೊಗೊಂಡೋಗಿ, ಇಲ್ಲಾಂದರೆ ಏನು ಡಸ್ಟ್ಬಿನ್ ಇದೆ ಡಸ್ಟ್ಬಿನ್ಗೆ ಹಾಕಿ ದಯವಿಟ್ಟು. ಕೊಡಗಿನ ಸಿದ್ದಾಪುರದಲ್ಲಿ ನೂತನವಾಗಿ ಶುಭಾರಂಭಗೊಂಡಿದೆ ಆಪಲ್ ಮಾರ್ಟ್ ಹೋಲ್ಸೇಲ್ ಅಂಡ್ ರಿಟೇಲ್ ಬೃಹತ್ ಮಳಿಗೆ. ನಮ್ಮಲ್ಲಿ ಎಲ್ಲಾ ರೀತಿಯ ದಿನಸಿ ಹಾಗೂ ದಿನಬಳಕೆಯ ಗೃಹೋಪಯೋಗಿ ವಸ್ತುಗಳು ಮತ್ತು ಎಲೆಕ್ಟ್ರಾನಿಕ್ ವಸ್ತುಗಳು ಹೋಲ್ಸೇಲ್ ಹಾಗೂ ರಿಟೇಲ್ ದರದಲ್ಲಿ ಲಭ್ಯವಿದೆ. ನಮ್ಮಲ್ಲಿ ಗರಿಷ್ಠ 500 ರೂಪಾಯಿ ಬೆಲೆ ಬಾಳುವ ಸಾಮಗ್ರಿ ಕೊಂಡುಕೊಂಡರೆ 2 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಫ್ರೀ ಹೋಮ್ ಡೆಲಿವರಿ ನೀಡಲಾಗುವುದು. ಅಲ್ಲದೆ ಗ್ರಾಹಕರಿಗೆ ಪ್ರಿವಿಲೈಜ್ಡ್ ಕಾರ್ಡ್ ಮತ್ತು ಗರಿಷ್ಠ 1,000 ಮೊತ್ತದ ಖರೀದಿಗೆ ಕೂಪನ್ ಮೂಲಕ ಬಂಪರ್ ಕೊಡುಗೆಗಳು. ಪ್ರಥಮ ಬಹುಮಾನ ಎಲ್ಇಡಿ ಟಿವಿ, ದ್ವಿತೀಯ ಬಹುಮಾನ ಮಿಕ್ಸರ್ ಗ್ರೈಂಡರ್ ಹಾಗೂ ತೃತೀಯ ಬಹುಮಾನವಾಗಿ 5 ಅದೃಷ್ಟವಂತ ಗ್ರಾಹಕರಿಗೆ ಟೀ ಕಪ್ ಸೆಟ್ಗಳನ್ನು ಪಡೆದುಕೊಳ್ಳುವ ಅವಕಾಶವಿದೆ. ಹಿಂದೆ ಭೇಟಿ ನೀಡಿ ಆಪಲ್ ಮಾರ್ಟ್, ಪೊಲೀಸ್ ಠಾಣೆ ಸಮೀಪ, ಸಿದ್ದಾಪುರ, ಕೊಡಗು. ಫೋನ್ 8296386629 9744722094. ಆಪಲ್ ಮಾರ್ಟ್, ಸಿದ್ದಾಪುರ. ಮಡಿಕೇರಿಯಲ್ಲಿ ನೂತನವಾಗಿ ಆರಂಭಗೊಂಡಿದೆ ಕೇಶ ವಿನ್ಯಾಸದಲ್ಲಿ ಹೆಸರು ಗಳಿಸಿರುವ, ರಾಜ್ಯದ ಮೂಲೆ ಮೂಲೆಗಳಲ್ಲಿ ತನ್ನ ಶಾಖೆಗಳನ್ನು ಹೊಂದಿರುವ ಸುಸಜ್ಜಿತ ವಿಶಾಲವಾದ ಸಲೂನ್ ಈಗ ಮಡಿಕೇರಿಯ ಹಳೆ ಖಾಸಗಿ ಬಸ್ ನಿಲ್ದಾಣ ಸಮೀಪ ಇರುವ ಕೂರ್ಗ್ ಸೆಂಟರ್ ಶಾಪಿಂಗ್ ಮಾಲ್ನಲ್ಲಿ. ಶೇಡ್ಸ್ ಫ್ಯಾಮಿಲಿ ಸಲೂನ್, ಫಸ್ಟ್ ಫ್ಲೋರ್ ನಿಯರ್ ರಿಲಯನ್ಸ್ ಟ್ರೆಂಡ್ಸ್, ಕೂರ್ಗ್ ಸೆಂಟರ್ ಶಾಪಿಂಗ್ ಮಾಲ್, ಮಡಿಕೇರಿ. Get amazing deals and festive discounts. Advanced haircut and advanced facial, manicure, pedicure, hair cutting, hair coloring, hair smoothing, advanced waxing. ಫೆಸ್ಟಿವಲ್ ಸ್ಪೆಷಲ್ ಆಫರ್ 25% ಡಿಸ್ಕೌಂಟ್. ನಿಮ್ಮ ತ್ವಚೆಯ ಕಾಂತಿಯುತ ಹೊಳಪಿಗಾಗಿ, ನಿಮ್ಮ ಕುಟುಂಬದ ಸದಸ್ಯರೆಲ್ಲರಿಗಾಗಿಯೂ ಆರಂಭಗೊಂಡಿರುವ ಸಲೂನ್ ಶೇಡ್ಸ್ ಫ್ಯಾಮಿಲಿ ಸಲೂನ್. ಹಬ್ಬಗಳ ಪ್ರಯುಕ್ತ 25% ವಿಶೇಷ ರಿಯಾಯಿತಿ. Visit today Shades Family Salon, first floor near Reliance Trends, Food Center Shopping Mall near Old Private Bus Stand, Madikeri. Call for appointment 6360153611. Shades Family Salon, Madikeri. ಪ್ರೀತಿಯ ಸಂಕೇತ, ಅಳಿಯದ ಸಂಬಂಧ, ನಗುವಿನ ಸೌಂದರ್ಯ, ಇದು ಸ್ನೇಹದ ಬಾಂಧವ್ಯ.
ತಂದಿದೆ ಸಂದಸ, ಚಿನ್ನದ ಪ್ರತಿಹನಿ ತಂದಿದೆ ಸಂಭ್ರಮ. ಮುಳಿಯ ಜ್ಯುವೆಲ್ಸ್ ಕಣ ಕಣದಲು ಆನಂದ, ಮುಳಿಯ ಜ್ಯುವೆಲ್ಸ್ ಕಣ ಕಣದಲು ಸೌಂದರ್ಯ, ಮುಳಿಯ ಜ್ಯುವೆಲ್ಸ್ ಕಣ ಕಣದಲು ಆನಂದ, ಮುಳಿಯ ಜ್ಯುವೆಲ್ಸ್ ಕಣ ಕಣದಲು ಸೌಂದರ್ಯ. ಮುಳಿಯ ಜ್ಯುವೆಲ್ಸ್, ಕ್ರಿಯೇಟಿಂಗ್ ಹ್ಯಾಪಿನೆಸ್. ಅಪ್ಪಟ ರೇಷ್ಮೆ ಸೀರೆಗಳ ಬೃಹತ್ ಮಳಿಗೆ ZRN ಕಾವೇರಿ ಸಿಲ್ಕ್. ಅಪ್ಪಟ ರೇಷ್ಮೆಯಿಂದ ನೇಯ್ದ ಮೈಸೂರು ಸಿಲ್ಕ್ಸ್, ಕಾಂಜೀಪುರಂ, ಧರ್ಮಾವರಂ, ಚಾಮುಂಡಿ ಸಿಲ್ಕ್ಸ್ ಹಾಗೂ ನಲ್ಲಿ ಸಿಲ್ಕ್ ಸೀರೆಗಳು ರಿಯಾಯಿತಿ ದರದಲ್ಲಿ ಮಾರಾಟ. ನೂತನ ಡಿಸೈನ್ಗಳು, ಮಹಿಳೆಯರ ಮನಮೆಚ್ಚುವ ಗುಣಮಟ್ಟದ ಸೀರೆಗಳು, ಅತ್ಯಾಕರ್ಷಕ ಆಫರ್ಗಳು. SLV Promax, SLV Corn Mix and Corn Products, Kushalnagar. German technology, solid cement blocks, interlocking paver blocks, RMC and boom pumps, MSAD, all types of jelly stones and building materials. ನಿಮ್ಮ ಕನಸಿನ ಮನೆ ನಿರ್ಮಾಣಕ್ಕೆ, ಕಾಂಪ್ಲೆಕ್ಸ್ ಮಳಿಗೆಗಳಿಗೆ, ಅಪಾರ್ಟ್ಮೆಂಟ್ಗಳಿಗೆ, ಬೃಹತ್ ಕಟ್ಟಡಗಳ ನಿರ್ಮಾಣಕ್ಕೆ ಬೇಕಾಗುವ ಅತ್ಯಾಧುನಿಕ ತಂತ್ರಜ್ಞಾನದಿಂದ ಕೂಡಿದ ಉತ್ತಮ ಗುಣಮಟ್ಟದ ಕಟ್ಟಡ ಸಾಮಗ್ರಿಗಳು ಅತ್ಯಂತ ರಿಯಾಯಿತಿ ದರದಲ್ಲಿ ಲಭ್ಯ. ಸದೃಢ ಕಟ್ಟಡಗಳ ಉತ್ತಮ ವಿನ್ಯಾಸಕ್ಕೆ ಜರ್ಮನ್ ತಂತ್ರಜ್ಞಾನದ ಸಿಮೆಂಟ್ ಬ್ಲಾಕ್ಸ್, ಪಾರ್ಕ್ಗಳಿಗೆ, ಕಾಫಿ ಡ್ರೈಯಿಂಗ್ ಯಾರ್ಡ್ಗಳಿಗೆ, ಮನೆಗಳ ಅಂಗಳಕ್ಕೆ ಹಾಸಲು ಇಂಟರ್ಲಾಕ್ ಪೇವರ್ಸ್, ಎತ್ತರದ ಬೃಹತ್ ಕಟ್ಟಡಗಳ ಕಾಂಕ್ರೀಟ್ ಕಾಮಗಾರಿಗಳಿಗೆ ಅಗ್ರ ಗುಣಮಟ್ಟದ ರೆಡಿ ಮಿಕ್ಸ್ ಕಾಂಕ್ರೀಟ್ ಭೂಮಿಗಳು, ಕಾಮಗಾರಿಗಳಿಗೆ ಬೇಕಾಗುವ ಎಂಸ್ಯಾಂಡ್ ಸೇರಿದಂತೆ ಎಲ್ಲಾ ಕಟ್ಟಡ ಸಾಮಗ್ರಿಗಳು ರಿಯಾಯಿತಿ ದರದಲ್ಲಿ ನಿಮ್ಮ ಸಮಯಕ್ಕೆ ಲಭ್ಯ. ಎಲ್ಲಾ ಮಾದರಿಯ ಜಲ್ಲಿಕಲ್ಲುಗಳು, ಜರ್ಮನ್ ತಂತ್ರಜ್ಞಾನದ ಸಿಮೆಂಟ್ ಬ್ಲಾಕ್ಸ್, ಇಂಟರ್ಲಾಕ್ ಬ್ಲಾಕ್ಸ್, ಎಂಸ್ಯಾಂಡ್ ಮತ್ತಿತರ ಕಟ್ಟಡ ಸಾಮಗ್ರಿಗಳು ಶೀಘ್ರದಲ್ಲೇ ಕಾಮಗಾರಿ ನಡೆಯುವ ಸ್ಥಳಕ್ಕೆ ತಲುಪಿಸಲಾಗುವುದು. ಜರ್ಮನ್ ತಂತ್ರಜ್ಞಾನ ಹೈಟೆಕ್ ಯಂತ್ರೋಪಕರಣಗಳಿಂದ ಕಡಿಮೆ ಅವಧಿಯಲ್ಲಿ ಆಧುನಿಕ ವಿನ್ಯಾಸದ ಸದೃಢ ಕಟ್ಟಡಗಳ ನಿರ್ಮಾಣ. ನುರಿತ ತಜ್ಞರಿಂದ ಆಧುನಿಕ ವಿನ್ಯಾಸದ ಪರಿಪೂರ್ಣ ಕಾಮಗಾರಿಗಳಿಗಾಗಿ ಭೇಟಿ ನೀಡಿ. SLV Promax, SLV Corn Mix and Corn Products, Kushalnagar. Contact 9632927377, 9606 990080. SLV Promax, Corn Mix and Corn Products, Kushalnagar. ಕರ್ನಾಟಕ ವಸತಿ ಶಿಕ್ಷಣ ಸಂಘ ಹಾಗೂ ಅನಾಹತ ಯುನೈಟೆಡ್ ಎಫರ್ಟ್ ಫೌಂಡೇಶನ್ ಸಂಸ್ಥೆಯ ಸಹಭಾಗಿತ್ವದಲ್ಲಿ ಕೊಡಗು ಜಿಲ್ಲೆಯಲ್ಲಿ 7 ವಸತಿ ಶಾಲೆಗಳಲ್ಲಿ ಅನುಷ್ಠಾನಗೊಂಡಿದ್ದು, ಆ ಕಾರ್ಯಕ್ರಮಕ್ಕೆ ಕೂಡಿಗೆ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯಲ್ಲಿ ವೃತ್ತಿ ನಿಲಯಗಳ ಪರಿಚಯಿಸುವಿಕೆಗೆ ವಿದ್ಯಾರ್ಥಿಗಳಿಂದ ಕರಿಯರ್ ಮೇಳವನ್ನು ಆಯೋಜಿಸಲಾಯಿತು. ಇದರಲ್ಲಿ ಮಕ್ಕಳು ತಾವು ತಿಳಿದುಕೊಂಡ 12 ವೃತ್ತಿ ವಲಯಗಳಲ್ಲಿ ಬರುವ ವೃತ್ತಿಗಳ ಬಗ್ಗೆ ಹಾಗೂ ವೃತ್ತಿ ಆಯ್ಕೆಗಳ ಶೈಕ್ಷಣಿಕ ಮಾರ್ಗದರ್ಶನಗಳ ಬಗ್ಗೆ ಕ್ರಿಯಾಶೀಲವಾಗಿ ಶಾಲೆಯ ಎಲ್ಲ ವಿದ್ಯಾರ್ಥಿಗಳಿಗೂ ಸ್ಟಾಲ್ಗಳ ಮಾದರಿಗಳಿಂದ ಮತ್ತು ನಾಟಕ ಅಭಿನಯ ರೂಪದಲ್ಲಿ ತಿಳಿಸಿಕೊಟ್ಟರು. ಕಾರ್ಯಕ್ರಮದ ಉದ್ಘಾಟನೆಯಿಂದ ಕೂಡುಮಂಗಳೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಭಾಸ್ಕರ್ ನಾಯಕ್ ನೆರವೇರಿಸಿದರು. ಶಾಲಾ ಪ್ರಾಂಶುಪಾಲ ಕೆ ಪ್ರಕಾಶ್ ಮಾತನಾಡಿ, ಮಕ್ಕಳಿಗೆ ವೃತ್ತಿ ಯೋಜನೆ ತುಂಬ ಅವಶ್ಯಕವಾಗಿದ್ದು, ಈ ಹಂತದಲ್ಲೇ ಆಸಕ್ತಿಗೆ ಅನುಗುಣವಾಗಿ ವೃತ್ತಿ ಆಯ್ಕೆಗಳ ಶೈಕ್ಷಣಿಕ ಹಾದಿಗಳ ಬಗ್ಗೆ ತಿಳಿದುಕೊಳ್ತಾ ಇರುವುದು ತುಂಬ ಸಂತಸದ ವಿಚಾರವೆಂದರು. ಮಾನಸಿಕವಾಗಿ ರೋಗಕ್ಕೆ ಒಳಗಾಗ್ತಾರೆ, ಅವರು ಸಕ್ಸಸ್ ಆಗೋದಕ್ಕೆ ಸಾಧ್ಯ ಇಲ್ಲ. ನೋಡಿ, ಇವತ್ತು ನಿಮ್ಮ ಫ್ರೆಂಡ್ಸ್ ಸ್ನೇಹಿತರೆಲ್ಲರೂ ಹೇಳಿದ್ರು ಯಾವ ಫೀಲ್ಡಲ್ಲಿ ಏನೇನು ಮಾಡ್ಬೋದು ನಾವು ಅಂತ. ನಾವೆಲ್ಲ ಬದುಕೋದು ಅಷ್ಟೇ ಅಲ್ವಾ, ಏನು ಹಣ ಸಂಪಾದನೆ ಮಾಡ್ತೀವಿ, ಬದುಕಿ ಜೀವನವನ್ನು ಮಾಡ್ತೀವಿ. ಸೊ ಅದನ್ನು ಮಾಡೋದಕ್ಕೆ ಏನೆಲ್ಲ ಉದ್ಯೋಗಗಳನ್ನು ನಾವು ಹರಿಸ್ಕೋಬೋದು ಅನ್ನೋದನ್ನ ಇಲ್ಲಿ ಪ್ರೊಡ್ಯೂಸ್ ಮಾಡಿದ್ರು. ಹಾಗಾಗಿ ಸಾಕಷ್ಟು ಅವಕಾಶಗಳು, ಹಿಂದೆಗಿಂತ ತುಂಬ ವಿಪುಲವಾದ ಅವಕಾಶಗಳು ಸಹ ಈಗ ನಿರ್ಮಾಣ ಆಗಿದೆ. ಹಾಗಾಗಿ ನಾವು ಆಯ್ಕೆ ಮಾಡಿಕೊಳ್ಳುವಂತಹ ಉದ್ಯೋಗ ನಮ್ಮ ಆಸಕ್ತಿಗೆ ಅನುಗುಣವಾಗಿದ್ದಂಥ ಸಂದರ್ಭದಲ್ಲಿ ನಾವು ಅದರಲ್ಲಿ ಇನ್ನೂ ಸಹ ಹೆಚ್ಚಿನ ರೀತಿಯಲ್ಲಿ ನಾವು ತೊಡಗಿಸ್ಕೊಳ್ಬಹುದು. ಹಾಗಾಗಿ ವಿದ್ಯಾರ್ಥಿ ದಿಸೆಯಿಂದಲೇ ನಾವು ಮುಂದಿನ ಹಂತದಲ್ಲಿ ನಾವು ಭವಿಷ್ಯದಲ್ಲಿ ನಮಗೆ ಸೂಟ್ ಆಗುವಂತಹ ಅಂದರೆ ನಮಗೆ ಹೆಚ್ಚಿಗೆ ನಮಗೆ ಆಪ್ತವಾಗುವಂತಹ ಉದ್ಯೋಗ ಯಾವುದು ಅಂತಂದ್ಬಿಟ್ಟು ನಾವು ಈಗಲೇ ನಿರ್ಧರಿಸಿ ಅದಕ್ಕೆ ಬೇಕಾದಂತಹ ಎಜುಕೇಷನ್ ಕ್ವಾಲಿಫಿಕೇಷನ್ಸ್ ಏನು ಅಂತಂದ್ಬಿಟ್ಟು, ವಿದ್ಯಾರ್ಹತೆಗಳು ಏನು ಅಂತಂದ್ಬಿಟ್ಟು ನಾವು ಅದ್ರ ಬಗ್ಗೆ ಸ್ಪಷ್ಟತೆಯನ್ನು ಹೊಂದಿ, ಜೊತೆಗೆ ಆ ಉದ್ಯೋಗ ಏನನ್ನ ಬಯಸುತ್ತೆ, ನಮ್ಮಿಂದ ಏನೇನು ಸ್ಕಿಲ್ಲನ್ನು ಬಯಸುತ್ತೆ ಅದೆಲ್ಲವನ್ನು ಸಹ
ನಾವು ಅದನ್ನು ತಿಳ್ಕೊಂಡು ಅದನ್ನು ಅಳವಡಿಸ್ಕೊಂಡಿದ್ದೆ ಆದರೆ ಖಂಡಿತವಾಗಿಯೂ ಸಹ ನಾವು ಯಶಸ್ವಿ ಉದ್ಯೋಗಿಗಳಾಗ್ತೀವಿ. ಕಾರ್ಯಕ್ರಮದ ಆಯೋಜನೆಯಿಂದ ಆಶಿಫ್ ಹಾಗೂ ದಿನೇಶ್ ಆಚಾರಿ ವಹಿಸಿಕೊಂಡಿದ್ದರು. ಈ ಸಂದರ್ಭ ಶಾಲಾ ಶಿಕ್ಷಕರಾದ ಮಂಜು, ನಾಗೇಂದ್ರ, ಚಿದಂಬರ, ದೊಡ್ಡಯ್ಯ, ಮೀನಾ, ಹರಿಣಾಕ್ಷಿ, ತ್ರಿವೇಣಿ, ಗಾನವಿ, ನಿಲಯ ಪಾಲಕ ಜಗದೀಶ್ ಪಾಲ್ಗೊಂಡಿದ್ದರು. ಇಲ್ಲಿಂದನೇ ನೀವು ಇದು ಮಾಡ್ಕೊಂಡು ಹೋಗ್ತೀರಾ. ಈಗ ಸುಮಾರು ನೋಡಿದೆ ಮಕ್ಕಳು ಒಂದೊಂದು ಡಿಸೈನ್ ಮಾಡ್ಕೊಂಬಂದ್ರು, ಎಲ್ಲ ಇದರಲ್ಲೂ ಬಂದ್ರು. ಆದರೆ ಯಾಕೆ ಹೆಲ್ತ್ ಬಗ್ಗೆನೂ ಎಜುಕೇಷನ್ ಬಗ್ಗೆನೂ ಯಾರು ಮಾಡಲಿಲ್ಲ? ಅದನ್ನ ನಾನು ನೋಡಿದೆ, ಯಾರು ಮಾಡಿರ್ತಾರೆ ಹೆಲ್ತ್ ಬಗ್ಗೆ ಎಜುಕೇಷನ್ ಬಗ್ಗೆ ಮಾಡಿರ್ತಾರೆ ಅಂತ, ಪರವಾಗಿಲ್ಲ. ಬಟ್ ಆದರೆ ಎಲ್ಲರೂ ಕೂಡ ಅದೇನೋ ಕಾಟಾಚಾರಕ್ಕೆ ಮಾಡಿದ ಥರ ಅಲ್ಲದೆ ಅದ್ರ ಬಗ್ಗೆ ಎಲ್ಲರೂ ಯಾರ್ಯಾರು ಮಾಡಿದ್ರು ಅದ್ರ ಬಗ್ಗೆ ಸ್ವಲ್ಪ ನಾಲೆಜು ತುಂಬಾ ತಿಳ್ಕೊಂಡಿದ್ರು. ಅಂದರೆ ಏನ ಓದಿದ್ರೆ ಯಾವ ಥರ ಇದರಲ್ಲಿ ಮುಂದುವರಿಬೋದು ಅನ್ನೋ ನಾಲೆಜ್ನ ಎಲ್ಲರೂ ಕೂಡ ಹೊಂದಿದ್ದಾರೆ. ಇಂಥ ಕಾರ್ಯಕ್ರಮಗಳು ಸರ್ಕಾರ ಇನ್ನಷ್ಟು ಮಾಡಬೇಕು. ನಿಮಗೆ ಈಗಿಂದನೇ ಅಂದರೆ ಮುಂದಿನ ಪೀಳಿಗೆನ ಈಗಿಂದನೇ ತಯಾರು ಮಾಡುವಂಥ ಕೆಲಸನ ಸರ್ಕಾರಗಳು ಮಾಡ್ತಾ ಇದೆ. ಟೀಚರ್ಸ್ಗಳು ಕೂಡ ನಿಮ್ಮನ್ನ ಒಂದು ಶೆಲೆನ ಕೆತ್ತೋ ಥರ ನಿಮ್ಮನ್ನ ಯಾವ ಥರ ನಿಮ್ಮ ಫ್ಯೂಚರ್ನ ರೆಡಿ ಮಾಡಬೇಕು ಅನ್ನೋ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಸೆಕೆಂಡ್ ಒನ್ ಸೂಪರ್ವೈಸರಿ. ಈಗ ಈವ್ನಿಂಗ್ ಗೌರ್ಮೆಂಟ್ ನಮಗೆ ಏನು ಓದಬೇಕು ಅಂತ ಗೊತ್ತಿಲ್ಲ ಅದರಿಂದ 10th ಆದಮೇಲೆ ಇವ್ರ ಸಹಾಯದಿಂದ ನಮಗೆ 10th ಆದಮೇಲೆ ಏನು ಯಾವುದೆಲ್ಲ ನಂಜರಾಯಪಟ್ಟಣ ಗ್ರಾಮ ಪಂಚಾಯಿತಿ ಕಚೇರಿ ಮೇಲ್ಭಾಗದಲ್ಲಿ 10 ಲಕ್ಷ ರೂಪಾಯಿ ವೆಚ್ಚದಲ್ಲಿ ನೂತನವಾಗಿ ನಿರ್ಮಿಸಿರುವ ಸಭಾಂಗಣದ ಉದ್ಘಾಟನೆ ಕಾರ್ಯಕ್ರಮ ನಡೆಯಿತು. ಗ್ರಾಮ ಪಂಚಾಯತ್ ಅಧ್ಯಕ್ಷ ಸಿಎಲ್ ವಿಶ್ವ ನೂತನ ಸಭಾಂಗಣಕ್ಕೆ ಪೂಜೆಯನ್ನು ಸಲ್ಲಿಸಿ ಉದ್ಘಾಟಿಸಿದರು. ನಂತರ ಮಾತನಾಡಿದವರು, ಗ್ರಾಮ ಪಂಚಾಯಿತಿ ಗ್ರಾಮದ ದೇವಾಲಯವಿದ್ದಂತೆ ಗ್ರಾಮದ ಸರ್ವತೋಮುಖ ಅಭಿವೃದ್ಧಿಗೆ ಪಂಚಾಯಿತಿ ಜನಪ್ರತಿನಿಧಿಗಳು ಪ್ರಾಮಾಣಿಕ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆಂದರು. ಈ ಸಂದರ್ಭ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷೆ ಕುಸುಮ, ಸದಸ್ಯರಾದ ಆರ್.ಕೆ. ಚಂದ್ರ, ರಕ್ಷಿತ್ ಮಾವಾಜಿ, ಸಮೀರ ಗಿರಿಜಂಬ, ಪಿಡಿಒ ರಾಜಶೇಖರ್, ಕಾರ್ಯದರ್ಶಿ ಶೇಷಗಿರಿ ಪಾಲ್ಗೊಂಡಿದ್ದರು. ಸಾಲಿನ ಪಂಚಾಯಿತಿಯ ಆಡಳಿತ ಮಂಡಳಿ ವತಿಯಿಂದ ನೂತನವಾಗಿ ನಾವೊಂದು ಸಭಾಂಗಣ, ನಮಗೆ ಇಲ್ಲಿನ ಬಹುದಿನದ ಆಸ್ತಿ ಅಂತ ಹೇಳ್ಬೋದು. ನಾವು ಜನಪ್ರತಿನಿಧಿಯಾಗಿ 8 ಜನ ಆಯ್ಕೆಯಾದ ಬಂದ ನಂತರ ನಮಗೆ ಇನ್ನೊಂದು ಸಮಸ್ಯೆ ಕಾಣ್ತು. ಏನಂತ ಹೇಳಿದರೆ, ಕೆಳಗಿನ ಸಭಾಂಗಣಕ್ಕೆ ನಾವು ಡೋರ್ನ ಕ್ಲೋಸ್ ಮಾಡಿ ನಾವು ಮೀಟಿಂಗ್ ಮಾಡುವಂಥ ಪರಿಸ್ಥಿತಿ ಉದ್ಭವ ಇತ್ತು ಮೊದಲು. ಆ ಒಂದು ಕಂಪ್ಲೇಂಟ್ ಪಬ್ಲಿಕ್ ಬಂದ ಮೇರೆಗೆ ಇವತ್ತಿನ ಒಂದು ನಮ್ಮ ಆಡಳಿತ ಮಂಡಳಿ ವತಿಯಿಂದ ಪಂಚಾಯತ್ ಉಪಾಧ್ಯಕ್ಷರು, ಪಿಡಿಒ ಅವರು, ಗ್ರಾಮ ಪಂಚಾಯತ್ ಸದಸ್ಯರಾದ ಮಾಜಿ ರಕ್ಷಿತ್ ಅವರು, ಹಿರಿಯರು ಆರ್.ಕೆ. ಚಂದ್ರ ಅವರು, ಗಿರಿಜಮ್ಮರವರು, ಮತ್ತು ಮಾಜಿ ಉಪಾಧ್ಯಕ್ಷರು ಸಮೀರ್ ಅವರು, ಎಲ್ಲ ಸಿಬ್ಬಂದಿಗಳು ಮತ್ತು ಎಲ್ಲ ಜನಪ್ರತಿನಿಧಿಗಳು ಎಲ್ಲ ಸಮ್ಮುಖದಲ್ಲಿ ನಾವು ಇವತ್ತೊಂದು ಲೋಕಾರ್ಪಣೆ ಮಾಡಿದ್ವಿ. ಇನ್ನು ಮುಂದಕ್ಕೆ ಇಲ್ಲಿನ ನಮ್ಮ ಅವಧಿ ಅಂತ ಇನ್ನು ಬರುವಂಥ ಎಲ್ರಿಗೊಂದು ಉಪಯೋಗ, ಗ್ರಾಮದ ಒಂದು ದೇವಸ್ಥಾನ ಅಂತ ಹೇಳ್ಬೋದು. ಸೇವೆಗೆ ಕೊನೆಯಿಲ್ಲ. ಧರ್ಮ, ಜಾತಿ, ವರ್ಗಗಳಿಂದ ಸೇವಾ ಕಾರ್ಯವನ್ನು ನಿಯಂತ್ರಿಸಲು ಸಾಧ್ಯವಿಲ್ಲ ಎಂಬುದು ಅರಿತಲ್ಲಿ ಮಾತ್ರ ಗಾಂಧೀಜಿ ಕಂಡ ರಾಮರಾಜ್ಯದ ಕನಸು ನನಸಾಗುತ್ತೆ ಅಂತ ವಿರಾಜಪೇಟೆ ತಾಲೂಕು ತಹಶೀಲ್ದಾರ್ ಎಚ್.ಎನ್. ರಾಮಚಂದ್ರ ಅಭಿಪ್ರಾಯಪಟ್ಟಿದ್ದಾರೆ.
ಕಾಲೇಜು ಶಿಕ್ಷಣ ಇಲಾಖೆ, ಕೊಡಗು ವಿಶ್ವವಿದ್ಯಾನಿಲಯ, ಕಾವೇರಿ ಪದವಿ ಕಾಲೇಜು, ವಿರಾಜಪೇಟೆ ರಾಷ್ಟ್ರೀಯ ಸೇವಾ ಯೋಜನಾ ಘಟಕದ 2023-24ನೇ ಸಾಲಿನ ವಾರ್ಷಿಕ ವಿಶೇಷ ಶಿಬಿರ ಪೊನ್ನಂಪೇಟೆ ತಾಲೂಕು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಬಿ ಶೆಟ್ಟಿಗೇರಿ ಆವರಣದಲ್ಲಿ ಶಿಬಿರದ ಉದ್ಘಾಟನಾ ಕಾರ್ಯಕ್ರಮ ನಡೆಯಿತು. ಶಿಬಿರಕ್ಕೆ ಆಗಮಿಸಿ ಧ್ವಜಾರೋಹಣಗೈದು ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ತಹಶೀಲ್ದಾರ್ ರಾಮಚಂದ್ರ ಅವರು, ಸೇವಾ ಮನೋಭಾವ ವಿದ್ಯಾರ್ಥಿ ಜೀವನ ದಿಶೆಯಲ್ಲೇ ಆರಂಭವಾಗಬೇಕು ಎಂಬ ಪರಿಕಲ್ಪನೆಯಿಂದ ಗಾಂಧೀಜಿಯವರು ಕಾಲೇಜುಗಳಲ್ಲಿ ಸೇವಾ ಘಟಕವನ್ನು ಆರಂಭಿಸಿದ್ರು ಎಂದರು. ನಾಯಕತ್ವ ಗುಣಗಳನ್ನು ಅವರು ಇಲ್ಲಿ ಶಾಲೆಯಲ್ಲಿ ಓದುವಾಗಲೇ ಅವರು ಅದನ್ನು ರೂಢಿಸ್ಕೊಳ್ಳಿ, ಮುಂದೆ ನಮ್ಮ ಭಾರತಕ್ಕೆ ಒಳ್ಳೆ ಪ್ರಜೆಗಳಾಗಿ ಸಮರ್ಥ ನಾಯಕತ್ವವನ್ನು ನೀಡಿ ಈ ದೇಶವನ್ನು ಸುಸ್ಥಿರತೆಯಲ್ಲಿ ಅವರೆಲ್ಲ ಕರ್ಕೊಂಡೋಗ್ಲಿ. ಅವರಲ್ಲಿ ಈ ವಿದ್ಯಾರ್ಥಿ ಆಗಿದ್ದಾಗಲೇ ಅವರ ಶಿಸ್ತು, ಸಹನೆ ಮತ್ತು ನಾಯಕತ್ವ ಗುಣಗಳನ್ನು ಬೆಳೆಸ್ಕೊಳ್ಳಿ ಅಂತ ಈ ಯೋಜನೆಯನ್ನು ಕೇಂದ್ರ ಸರ್ಕಾರವು ಜಾರಿಗೆ ತಂದಿದೆ. ಇದರ ಒಂದು ಶಿಬಿರವನ್ನು ಈ ದಿವಸ ಇಲ್ಲಿ ಮಾಡತಕ್ಕಂಥ ಮತ್ತು ಈ ಒಂದು ಗ್ರಾಮದಲ್ಲಿ ಮತ್ತು ಅಕ್ಕಪಕ್ಕ ಗ್ರಾಮಗಳಲ್ಲಿ ನೀವು ಏನು ಶ್ರಮದಾನ ಮತ್ತು ಪರಿಸರ ಸ್ವಚ್ಛತೆ ಮತ್ತು ತಿಳುವಳಿಕೆ ಜನಗಳಲ್ಲಿ ತಾವೆಲ್ಲ ತಿಳುವಳಿಕೆ ಕೊಟ್ಟಿದ್ದೀರಿ. ಇದು ಒಂದು ಉತ್ತಮವಾದ ಕಾರ್ಯ. ಈ ಒಂದು ಕಾರ್ಯದಲ್ಲಿ ತಾವೆಲ್ಲ ಯಶಸ್ವಿಯಾಗಲಿ. ನಿಮಗೆಲ್ಲ ಮುಂದೆ ಈ ನಮ್ಮ ದೇಶದಲ್ಲಿ ಉತ್ತಮ ಪ್ರಜೆಗಳಾಗಿ ನೀವು ಒಳ್ಳೆ ನಾಯಕತ್ವ ಗುಣಗಳನ್ನು ಬೆಳೆಸ್ಕೊಂಡು ನಮ್ಮ ಎಲ್ಲರಿಗೂ ಕೂಡ ನೀವೆಲ್ಲ ಮಾದರಿಯಾಗಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಕೋರಿಕೊಳ್ತಾ, ಬಿ ಶೆಟ್ಟಿಗೇರಿ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷರಾದ ಚೇರಂಡ ಕಾವೇರಮ್ಮ ಮೋಟಯ್ಯ, ಕಾವೇರಿ ಪದವಿ ಕಾಲೇಜು ಪ್ರಾಂಶುಪಾಲರಾದ ಬೆನೆಡಿಕ್ಟ್ ಆರ್ ಸಲ್ದಾನ, ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಬಿ ಶೆಟ್ಟಿಗೇರಿ ಶಾಲಾಭಿವೃದ್ಧಿ ಸಮಿತಿ ಅಧ್ಯಕ್ಷರಾದ ಕವಿತಾ ವೈಸಿ, ಕಾಫಿ ಬೆಳೆಗಾರರು ಹಾಗೂ ಗ್ರಾಮದ ಹಿರಿಯರಾದ ನಾಮೇರ ರಾಮು ನಂಜಪ್ಪ, ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಬಿ ಶೆಟ್ಟಿಗೇರಿಯ ಸಹ ಶಿಕ್ಷಕರಾದ ಅಪ್ಪಂಡೇರಂಡ ಸುಜ್ಯೋತಿ ಸುರೇಶ್, ಎನ್ಎಸ್ಎಸ್ ಯೋಜನಾಧಿಕಾರಿಗಳಾದ ಸುನೀಲ್ ಕುಮಾರ್ ಬಿಬಿ ಮತ್ತಿತರ ಪ್ರಮುಖರು ಈ ಸಂದರ್ಭ ಹಾಜರಿದ್ದರು. ನೆರವೇರಿಸಿದಂತಹ ಶ್ರೀ ಎಚ್ ಎನ್ ರಾಮಚಂದ್ರರವರಿಗೆ ಧನ್ಯವಾದಗಳು. ಇದೀಗ ವೇದಿಕೆ ಕಾರ್ಯಕ್ರಮ ಆರಂಭವಾಗಲಿದ್ದು ಎಲ್ಲರೂ ವೇದಿಕೆಯನ್ನು ಅಲಂಕರಿಸಬೇಕು. ನೀ ನಮ್ಮ ಗೆಲುವಾಗಿ ಬಾ, ನೀ ನಮ್ಮ ಗೆಲುವಾಗಿ ಬಾ, ಗಜಮುಖನೇ ನೀ ನಮ್ಮ ಗೆಲುವಾಗಿ ಬಾ, ಗುರುಕುಲಕ್ಕೆ ಭಾರತ ಸರ್ಕಾರದಿಂದ ಪ್ರಾಯೋಜಿತರಾದಂತಹ ಒಂದು ಸಾರ್ವಜನಿಕ ಸೇವಾ ಸಂಸ್ಥೆಯಾಗಿದೆ. ಗಾಂಧೀಜಿಯವರ ಒಂದು ಜನ್ಮ ಶತಮಾನೋತ್ಸವ ಅಂದರೆ 1969 ಸೆಪ್ಟೆಂಬರ್ 24ರಂದು ಚಾಲನೆಯನ್ನು ಇದಕ್ಕೆ ನೀಡಲಾಯಿತು. ರಾಷ್ಟ್ರೀಯ ಸೇವಾ ಒಂದು ಯೋಜನೆಯು ಮುಂಚೆ ಆರಂಭದಲ್ಲಿ 44 ವಿಶ್ವವಿದ್ಯಾನಿಲಯದಲ್ಲಿ ಆರಂಭವಾಗಿ ಇದೀಗ 500ಕ್ಕೂ ಹೆಚ್ಚು ವಿಶ್ವವಿದ್ಯಾನಿಲಯಗಳಲ್ಲಿ ಇದರ ಒಂದು ಯೋಜನೆಯನ್ನು ಮುಂದುವರಿತಾ ಇದೆ. ಈಗಾಗಲೇ ನಮ್ಮ ಅತಿಥಿಗಳು, ತಹಶೀಲ್ದಾರರು ಹಾಗೂ ನಮ್ಮ ಈ ಒಂದು ಗ್ರಾಮದ ಉಪಾಧ್ಯಕ್ಷರು ಕೂಡ ಹೇಳಿದ್ದಾರೆ. ಈ ಒಂದು NSSನ ಉದ್ದೇಶ ನಾಯಕತ್ವದ ಬೆಳವಣಿಗೆ ಅಥವಾ ನಾಯಕತ್ವದ ಒಂದು ಬೆಲೆಯನ್ನು ಸಮಾಜಕ್ಕೆ ತಿಳಿಸಿಕೊಡುವಂಥದ್ದು. ಮಡಿಕೇರಿ ರೋಟರಿ ಮಿಸ್ಟಿ ಹಿಲ್ಸ್ ವತಿಯಿಂದ ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ ಸಹಭಾಗಿತ್ವದಲ್ಲಿ ಇದೇ ಫೆಬ್ರವರಿ 23ರಂದು ಭಾನುವಾರ ಮಡಿಕೇರಿಯ ಗಾಂಧಿ ಮೈದಾನದಲ್ಲಿ ರೋಟರಿ ಜಿಲ್ಲೆ 3181ಕ್ಕೆ ಸೇರಿದ ರೋಟರಿ ಕ್ಲಬ್ ತಂಡಗಳ ನಡುವೆ ಕಬಡ್ಡಿ ಪಂದ್ಯಾಟ ಆಯೋಜಿಸಲಾಗಿದೆ ಎಂದು ಮಿಸ್ಟಿ ಹಿಲ್ಸ್ ಅಧ್ಯಕ್ಷ ಪೊನ್ನಚ್ಚನ ಮಧುಸೂದನ್ ತಿಳಿಸಿದ್ದಾರೆ. ನಗರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಈ ಸಂಬಂಧ ಮಾಹಿತಿ ನೀಡಿದ ಮಧುಸೂದನ್, ಫೆಬ್ರವರಿ 23ರಂದು ರೋಟರಿ ಮಿಸ್ಟಿ ಹಿಲ್ಸ್ನಿಂದ ಇದೇ ಮೊದಲ ಬಾರಿಗೆ ರೋಟರಿ ಜಿಲ್ಲೆ 3181ರ ರೋಟರಿ ಸದಸ್ಯರಿಗಾಗಿ ಕಬಡ್ಡಿ ಪಂದ್ಯಾಟವನ್ನು ಆಯೋಜನೆ ಮಾಡಲಾಗಿದೆ. ಇದೇ ಸಂದರ್ಭ ಮಿಸ್ಟಿ ಹಿಲ್ಸ್ ವತಿಯಿಂದ ರೆಡ್ ಕ್ರಾಸ್ ಕೊಡಗು ಮತ್ತು ವಿವೇಕಾನಂದ ಯೂತ್ ಮೂವ್ಮೆಂಟ್ ಸಂಸ್ಥೆಗಳ ಸಹಯೋಗದಲ್ಲಿ ರಕ್ತದಾನ ಶಿಬಿರವನ್ನು ಆಯೋಜಿಸಲಾಗಿದೆ ಎಂದರು. ರೋಟರಿ ಜಿಲ್ಲಾ ಮಟ್ಟದ ಕಬಡ್ಡಿ ಪಂದ್ಯಾವಳಿ ಸಮಿತಿ ಅಧ್ಯಕ್ಷ ಜಯಂತ್ ಪೂಜಾರಿ ಮಾಹಿತಿ ನೀಡಿ, ಫೆಬ್ರವರಿ 23ರಂದು ಭಾನುವಾರ ಬೆಳಗ್ಗೆ 10 ಗಂಟೆಗೆ ಮಡಿಕೇರಿಯ ಗಾಂಧಿ ಮೈದಾನದಲ್ಲಿ ಮಡ್ ಕಬಡ್ಡಿ ಪಂದ್ಯಾವಳಿಗೆ ಚಾಲನೆ ದೊರಕಲಿದೆ ಎಂದರು. 23rd ಫೆಬ್ರವರಿ ಇದು ಗಾಂಧಿ ಮಂಟಪದಲ್ಲಿ ಸಂಜೆ 7 ಗಂಟೆಗೆ ಮಡಿಕೇರಿ ಸಭಾಂಗಣದಲ್ಲಿ ರೋಟರಿ ಜಿಲ್ಲಾ ಗವರ್ನರ್ ವಿಕ್ರಮ್ ದತ್ ಅವರು ವಿಜೇತ ತಂಡಗಳಿಗೆ ಬಹುಮಾನವನ್ನು ವಿತರಿಸಲಿಕ್ಕಿದ್ದಾರೆ. ರೋಟರಿ ಕಬಡ್ಡಿ ಪಂದ್ಯಾಟದ ವೀಕ್ಷಣೆಗೆ ಸಾರ್ವಜನಿಕರಿಗೂ ಮುಕ್ತ ಅವಕಾಶ ಇದೆ, ಯಾರು ಬೇಕಾದರೂ ನೋಡ್ಲಿಕ್ಕೆ ಬರ್ಬೋದು, ಏನು ತೊಂದರೆ ಇಲ್ಲ.
ರೋಟರಿ ಮಿಸ್ಟೀಸ್ನ ಅಧ್ಯಕ್ಷ ಪುನಂಜನ ಮಧುಸೂದನ್ ಹಾಗೂ ರೋಟರಿ ಮಿಸ್ಟೀಸ್ನ ಕಾರ್ಯದರ್ಶಿ ಕಟ್ಟಮನೆ ಸೋನಜಿ ಹಾಗೂ ಇದರ ಫುಲ್ ಚೇರ್ಮನ್ ಆಗಿ ನಾನು ಇದನ್ನ ಕಾರ್ಯನಿರ್ವಹಿಸ್ತೀನಿ. ಜಯಂತ್ ಪೂಜಾರಿ ಅಂತ ನನ್ನ ಹೆಸರು. 12 ರೋಟರಿ ಜಿಲ್ಲಾ ಇವೆಂಟ್ಗಳನ್ನು ಮಾಡಿದಂಥ ಹಿರಿಮೆ ರೋಟರಿ ಮಿಸ್ಟೀಸ್ ಇದೆ. ನಾವು ಝೋನ್ 6 ಅಂತ ಏನು ಹೇಳ್ತೇವೆ, ಇಲ್ಲಿ ಒಂದು 14 ಕ್ಲಬ್ಗಳು ಬರ್ತಾರೆ ರೋಟರಿಯಲ್ಲಿ. ಆದರೆ 12 ಈವೆಂಟ್ಗಳನ್ನು, ಜಿಲ್ಲಾ ಸಮಾವೇಶಗಳನ್ನು ಅಥವಾ ಜಿಲ್ಲಾ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿದಂಥ ಕೀರ್ತಿ ಅದು ರೋಟರಿ ಮಿಸ್ಟೀಸ್ಗೆ ಸದ್ಯ ಅಂತ ಅತ್ಯಂತ ಹೆಮ್ಮೆಯಿಂದ ಹೇಳ್ಕೊಳ್ತೇನೆ. ಹಾಗೆಯೇ ನಾವು ಕಳೆದ 2 ವರ್ಷಗಳ ಹಿಂದೆ ಒಂದು ಜಿಲ್ಲಾ ಮಟ್ಟದ ಕ್ರಿಕೆಟ್ ಪಂದ್ಯಗಳನ್ನು ಕೂಡ ಜಿಲ್ಲಾ ಕ್ರೀಡಾಂಗಣದಲ್ಲಿ ಹಾಕೊಂಡಿದ್ದು, ಅದು ಕೂಡ ಅತ್ಯಂತ ಯಶಸ್ವಿಯಾಗಿತ್ತು. 2 ವರ್ಷಗಳ ಬಳಿಕ ಮತ್ತೆ ರೋಟರಿ ಮಿಸ್ಟೀಸ್ ಒಂದು ಕಬಡ್ಡಿ ಪಂದ್ಯಾಟದ ಮೂಲಕ ಒಂದು ಜಿಲ್ಲಾ ಸ್ಪೋರ್ಟ್ಸ್ ಇವೆಂಟ್ ಅನ್ನು ಮಾಡ್ತಾ ಹೋಗ್ತದೆ. ಹಾಗೆ ಡಿಸ್ಟ್ರಿಕ್ಟ್ ಸ್ಪೋರ್ಟ್ಸ್, ಇಂಟರ್ ಡಿಸ್ಟ್ರಿಕ್ಟ್ ಸ್ಪೋರ್ಟ್ಸ್ ಅನ್ನು ಕೂಡ ಆಯೋಜನೆ ಮಾಡಿದಂಥ ಕಾರ್ಯಕ್ರಮದಲ್ಲಿ ರೋಟರಿ ಜಿಲ್ಲೆ 3181ರ ಗವರ್ನರ್ ವಿಕ್ರಮ್ ದತ್ತ, ಶಾಸಕರಾದ ಎಎಸ್ ಪನ್ನಂಡ, ಡಾಕ್ಟರ್ ಮಂತರಗೌಡ, ಜಿಲ್ಲಾಧಿಕಾರಿ ವೆಂಕಟರಾಜ, ಪೊಲೀಸ್ ವರಿಷ್ಠಾಧಿಕಾರಿ ರಾಮರಾಜನ್, ನಗರಸಭಾ ಪೌರಾಯುಕ್ತ ರಮೇಶ್, ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ ಸೆಕ್ರೆಟರಿ ಹೊಸಕ್ಲು ಉತ್ತಪ್ಪ, ರೋಟರಿ ವಲಯ 6ರ ಸಹಾಯಕ ಗವರ್ನರ್ ದೇವಣಿರ ಕಿರಣ್, ವಲಯ ಸೇನಾನಿ ಅನಿತಾ ಪೂವಯ್ಯ ಪಾಲ್ಗೊಳ್ಳಲಿದ್ದಾರೆಂದರು. 3 ಗಂಟೆ ಒಳಗೆ ನಾವು ಈ ಪಂದ್ಯಾಟವನ್ನು ಮುಗಿಸ್ತಾ ಇದ್ದೇವೆ. ಮತ್ತೆ ಈ ಒಂದು ಪಂದ್ಯಾಟದ ಸಂಪೂರ್ಣ ಎಲ್ಲ ಉಸ್ತುವಾರಿಯನ್ನ ಕೊಡಗು ಜಿಲ್ಲಾ ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ ನೋಡ್ಕೊಳ್ತಾ ಇದೆ. ತೀರ್ಪುಗಾರಿಕೆಯನ್ನು ಕೂಡ ಅಮೆಚೂರ್ ಅಸೋಸಿಯೇಷನ್ ಇಂದಲೇ ನಡೆಯುತ್ತದೆ. ಇಲ್ಲ ರೋಲಿಂಗ್ ಅಲ್ಲ, ಈ ವರ್ಷಕ್ಕೆ ನಾಕೌಟ್ ಪಂದ್ಯಾಟ ಇರ್ತದೆ. ರೋಟರಿ ಮಾಜಿ ಸಹಾಯಕ ಗವರ್ನರ್ ಅನಿಲ್ ಹೆಚ್ಟಿ, ರೋಟರಿ ಮಿಸ್ಟಿ ಹಿಲ್ಸ್ನ ಕಬಡ್ಡಿ ಪಂದ್ಯಾವಳಿ ಆಯೋಜಕ ಸಮಿತಿ ಪ್ರಮುಖರಾದ ಮೋಹನ್ ಪ್ರಭು, ಪ್ರಕಾಶ್ ಪೂವಯ್ಯ ಸುದ್ದಿಗೋಷ್ಠಿಯಲ್ಲಿ ಪಾಲ್ಗೊಂಡಿದ್ದರು. ಸುಯೋಗ್ ಆಸ್ಪತ್ರೆ ಮೈಸೂರಿನಲ್ಲಿ ಹೃದಯ ಆರೈಕೆಗೆ ಹೊಸ ಅಧ್ಯಾಯ. ಸುಯೋಗ್ ಆಸ್ಪತ್ರೆಯಲ್ಲಿ ಪ್ರಸಿದ್ಧ ಹೃದಯ ತಜ್ಞರಾದ ಡಾಕ್ಟರ್ ಜಯಕುಮಾರ್ ಪಿ ಇವರು ಹೃದಯ ಸಂಬಂಧಿ ಸಮಸ್ಯೆಗಳಿಗೆ ಆಧುನಿಕ ವಿಧಾನದಲ್ಲಿ ಉತ್ತಮ ಚಿಕಿತ್ಸೆ ನೀಡುತ್ತಿದ್ದಾರೆ. ಕೊರೋನರಿ ಆಂಜಿಯೋಗ್ರಾಮ್, ಕೊರೋನರಿ ಆಂಜಿಯೋಪ್ಲಾಸ್ಟಿ, ಪೆರಿಫೆರಲ್ ಆಂಜಿಯೋಗ್ರಾಮ್ ಮತ್ತು ಆಂಜಿಯೋಪ್ಲಾಸ್ಟಿ, ಪೇಸ್ ಮೇಕರ್, ಐಸಿಡಿ, ಸಿಆರ್ಟಿಡಿ ಇಂಪ್ಲಾಂಟ್, ಹೃದಯ ವೈಫಲ್ಯ ನಿರ್ವಹಣೆ, ಸಾಮಾನ್ಯ ಹೃದಯ ಪರಿಶೀಲನೆ, ಹೃದಯ ರಕ್ತನಾಳ ರೋಗ ಪರೀಕ್ಷಿಸುವುದು, ಇನ್ನಿತರ ಹೃದಯ ಸಂಬಂಧಿ ಸಮಸ್ಯೆಗಳಿಗೆ ಪ್ರಸಿದ್ಧ ಹೃದಯ ತಜ್ಞರಿಂದ ಸೂಕ್ತ ಚಿಕಿತ್ಸೆ. ತುರ್ತು ಚಿಕಿತ್ಸೆಗಾಗಿ ಸಂಪರ್ಕಿಸಿರಿ ಸುಯೋಗ್ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ, ರಾಮಕೃಷ್ಣ ನಗರ, ಮೈಸೂರು. ದೂರವಾಣಿ 0821-2533-600, ಮೊಬೈಲ್ 9986399862. ಸುಯೋಗ್ ಆಸ್ಪತ್ರೆ, ಮೈಸೂರು. Bakachi Resto Cafe,
fried chicken, burger, pizza, wraps, mojito, milkshakes and Sanja's hot coffee. Fabins Veg and Non-Veg Restaurant. Special Arabian food, Kui Mandi available here. Near Alvezal Towers, Koinur Road, Madikeri. Phone 9481056600 95351 Visit today Pekachi Resto Cafe, Fabins Family Restaurant, Veg and Non-Veg, specialist in Kulimindri Biryani. Alvezal Tower, Koinur Road, Madikeri. Mobile 94810-56600 9535146181. Pekachi Resto Cafe, Fabins Family Restaurant. ಮಡಿಕೇರಿಯ ಹರ್ಮಂದಿರ ಶಾಲೆಯಲ್ಲಿ ಇತ್ತೀಚೆಗೆ ಪ್ರತಿಭಾ ಅನಾವರಣ ಹಾಗೂ ಮತ್ತಿತರ ಪಠ್ಯೇತರ ಮೇಳವನ್ನು ವಿಜೃಂಭಣೆಯಿಂದ ಆಯೋಜನೆ ಮಾಡಲಾಗಿತ್ತು. ಮಕ್ಕಳಲ್ಲಿ ಅಡಗಿರೋ ಪ್ರತಿಭೆಯಿಂದ ಹೊರಗಿಳಿದು ಅವರನ್ನ ಮುಖ್ಯ ಧಾರೆಗೆ ತರಲು ಉತ್ತೇಜಿಸುವ ಉದ್ದೇಶದಿಂದ ಈ ವಿಶೇಷ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಶಾಲೆಯ ಪ್ರಾಂಶುಪಾಲರಾದ ರಾಘವೇಂದ್ರ ಜಿ ಅವರ ಸಾನ್ನಿಧ್ಯದಲ್ಲಿ ಸಂಸ್ಥೆಯ ಮುಖ್ಯಸ್ಥರಾದ ಓಂಕಾರ್ ಸಿಂಗ್, ಟ್ರಸ್ಟಿಗಳಾದ ಗುನ್ಮಿತ್ ಸಿಂಗ್, ಪ್ರಬೀರ್ ಸಿಂಗ್ ಹಾಗೂ ಶ್ರೀನಿವಾಸ್ ಮಹಾದೇವನ್ ಉದ್ಘಾಟನಾ ಸಮಾರಂಭವನ್ನು ನೆರವೇರಿಸಿದರು. ಮಕ್ಕಳ ಕೈಚಳಕದಿಂದ ಮೂಡಿಬಂದ ವೈವಿಧ್ಯಮಯ ವಿಷಯಾಧಾರಿತ ಪ್ರಯೋಗಗಳು, ಆಭರಣಗಳ ಪ್ರದರ್ಶನ, ಫೋಟೋ ಫ್ರೇಮ್, ಪಪೆಟ್ ಶೋ, ಆರ್ಟ್ ಗ್ಯಾಲರಿ, ಫೋಟೋ ಗ್ಯಾಲರಿ, ತರಕಾರಿ ಮಳಿಗೆ, ಆಹಾರ ಮಳಿಗೆ ಮುಂತಾದವು ಪ್ರಮುಖ ಆಕರ್ಷಣೆಯಾಗಿದ್ದು ಎಲ್ಲರ ಗಮನ ಸೆಳೆದವು. ಪೋಷಕರು ಹಾಗೂ ಗೌರವಾನ್ವಿತ ಅತಿಥಿಗಳ ಭಾರೀ ಸಂಖ್ಯೆಯ ಆಗಮನ ಈ ಕಾರ್ಯಕ್ರಮಕ್ಕೆ ಮತ್ತಷ್ಟು ಶೋಭೆಯನ್ನು ತಂದಿತು. ಮಕ್ಕಳಲ್ಲಿ ಅಡಗಿರೋ ಪ್ರತಿಭೆಯನ್ನು ಪ್ರೋತ್ಸಾಹಿಸಲು ಮತ್ತು ಅವರ ಕೌಶಲ್ಯವನ್ನು ಪ್ರದರ್ಶಿಸಲು ವೇದಿಕೆಯನ್ನು ಒದಗಿಸುವ ನಿಟ್ಟಿನಲ್ಲಿ ವಿದ್ಯಾರ್ಥಿಗಳನ್ನು ಅರ್ಲಿ ಇಯರ್ಸ್ ಮತ್ತು ಮಿಡ್ಲ್ ಇಯರ್ಸ್ ಎಂಬ 2 ಗುಂಪುಗಳಾಗಿ ವಿಂಗಡಿಸಲಾಗಿತ್ತು. ವಿವಿಧ ವಿಭಾಗಗಳಲ್ಲಿ ತಮ್ಮ ಕೌಶಲ್ಯತೆಯನ್ನು ಪ್ರದರ್ಶಿಸಿ ಮಾರಾಟ ಮಾಡಿದ ಮಕ್ಕಳು ನೆರೆದಿದ್ದ ಗಣ್ಯರು ಹಾಗೂ ಪೋಷಕರ ಮೆಚ್ಚುಗೆಗೆ ಪಾತ್ರರಾದರು.
Delighted to be at Pratibha Annavarana show. ಹನ್ನೊಂದು ದಿವಸಗಳು ಮಾಡ್ತಿದ್ದಾರೆ. ಇನ್ನೋವೇಷನ್ಗೆ ಒಂದು ಉದಾಹರಣೆ ಇವತ್ತು ಅಂತ ಕೈಂಡ್ ಆಫ್ ಆರ್ಟ್, ಕೈಂಡ್ ಆಫ್ ಕ್ರಿಯೇಟಿವಿಟಿ, ಕೈಂಡ್ ಆಫ್ ಗೇಮ್ಸ್ ಸ್ಟಾಲ್ಸ್ ಮಾಡ್ತಿದ್ದಾರೆ. ತುಂಬಾ ಒಂದು ಇನ್ನೋವೇಟಿವ್ ಆಗಿದೆ, ಇಂಟೆಲಿಜೆಂಟ್ ಆಗಿದೆ. ಆ್ಯಂಡ್ ನಮಗೂ ಮಕ್ಕಳೆಲ್ಲ ಆಟ ಆಡಿಸಿದ್ರು ಗೇಮ್ಸು. ನಾವು ಎಲ್ಲ ಕೆಲವೊಂದೆಲ್ಲ ಪರ್ಚೇಸ್ ಮಾಡ್ತಿದ್ದೀವಿ ಪ್ರಾಡಕ್ಟ್ಸ್. ತುಂಬ ಕ್ರಿಯೇಟಿವಿಟಿ, ಕಲರ್ಸ್, ಪೇಂಟಿಂಗ್. ನಮಸ್ತೆ ಎಲ್ಲರಿಗೂ. ಈ ದಿನ ನಮ್ಮ ಹನುಮಂದಿ ಶಾಲೆಯಲ್ಲಿ ಪ್ರತಿಭಾ ಅನಾವರಣ ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶ ಏನಂತಂದರೆ ಮಕ್ಕಳು ಕಳೆದ ವರ್ಷ ಏನೆಲ್ಲ ಕಲಿಕೆಯಾಗಿದೆ ಅದನ್ನು ಒಂದು ಅನಾವರಣ ಮಾಡೋದಕ್ಕೆ ಒಂದು ಜಾಗವನ್ನು ನಿರ್ಮಿಸಿದ್ದಾರೆ. ಮುಖ್ಯವಾಗಿ ಪ್ರತಿಯೊಂದು ಶಾಲೆಗಳಲ್ಲಿ ಆ್ಯನ್ಯುವಲ್ ಡೇ, ಸ್ಕೂಲ್ ಡೇ ಈ ಥರದ ಕಾರ್ಯಕ್ರಮಗಳನ್ನ ನೋಡ್ತಾ ಇರ್ತೀವಿ. ಸೊ ಈ ನಮ್ಮ ಶಾಲೆಯಲ್ಲಿ ನಮ್ಮ ಮಕ್ಕಳು ಕಳೆದ ವರ್ಷ ನಾವು ಮುಖ್ಯವಾಗಿ ಕುರು ಸೇವಾ ಅಂತ ಸೇವೆ ಅನ್ನೋ ಒಂದು ಥೀಮಲ್ಲಿ ನಾವು ಒಟ್ಟಾರೆ ಪ್ಲ್ಯಾನ್ಗಳನ್ನು ಮಾಡಿ ಮಕ್ಕಳಿಗೆ ಒಂದು ಕೃಷಿ ಮತ್ತು ವಾಟರ್ ಕನ್ಸರ್ವೇಷನ್ ಹೀಗೆ ಭಿನ್ನವಾದಂಥ ವಿಚಾರಗಳನ್ನ ತೆಗೆದುಕೊಂಡು Today is a very special day at Tadpathe because our lovely school children, they are welcoming the parents. So they have put together a lovely show of all that they are learning. And they are so eager to share it with their parents, their happiness of how they are blossoming and learning. And they are also happy because their parents are coming to meet them and see. They are all happy? Yes! Yes! Thank you. Today we are in Harmandi school. We are celebrating Pratibha Anavarana. That is the whole year what our children have done that we are displaying in this day. That is artwork. We have 3 themes this year. That is missing butterfly, water conservation and crop selection. Regarding that theme, what are the arts and what are the cognitive part we have covered. That is students' works we are displaying today. ನಮಸ್ತೆ. ಈ ದಿನ ನಮ್ಮ ಶಾಲೆಯಲ್ಲಿ ನಾವು ಪ್ರತಿಭಾ ಅನಾವರಣ ಅಂತ ಒಂದು ಕಾರ್ಯಕ್ರಮನ ಮಾಡ್ತಾ ಇದ್ದೀವಿ. ಈ ಕಾರ್ಯಕ್ರಮದಲ್ಲಿ ನಮ್ಮ ಮಕ್ಕಳು ಏನೆಲ್ಲ ಒಂದು ವರ್ಷದಿಂದ ಏನೆಲ್ಲ ಕಲ್ತಿದ್ದಾರೆ ಅಂತಹ ಕಲೆಯನ್ನು ನಾವಿಲ್ಲಿ ಎಲ್ಲ ಪೇರೆಂಟ್ಸ್ಗಳಿಗಾಗಿರ್ಬೋದು, ಹಾಗೆ ಬರುವಂಥ ಗೆಸ್ಟ್ಗಳಿಗಾಗಿರ್ಬೋದು ಎಲ್ಲರೂ ಕೂಡ ನಾವು ಇಲ್ಲಿ ಡಿಸ್ಪ್ಲೇನ ಮಾಡ್ತಾ ಇದ್ದೀವಿ. ಈ ವರ್ಷದ ನಾವು ಒಂದು ಥೀಮನ್ನು ಇಟ್ಕೊಂಡಿದ್ದೀವಿ. ಆ ಥೀಮಲ್ಲಿ 3 ಸಬ್ ಥೀಮ್ಗಳನ್ನಾಗಿ ಇಟ್ಕೊಂಡಿದ್ದೀವಿ. ನಾವು ಎಲ್ಲ ಕೂಡ ಒಂದು ಆ್ಯಕ್ಟಿವಿಟಿ ಬೇಸ್ ಆಗಿ ಮಾಡ್ತಾ ಇರೋದ್ರಿಂದ ನಮ್ಮ ಮಕ್ಕಳು ಏನನ್ನ ಈ ಕಲ್ತಿದ್ದಾರೆ ಅದನ್ನ ಇವತ್ತು ಎಲ್ಲರ ಮುಂದೆ ಅನಾವರಣ ಮಾಡ್ತಾ ಇದ್ದಾರೆ. Okay. We started the school to take care of underprivileged children. Children whose parents couldn't even afford to give them a 1 square meal a day. So we call our schools sanctuaries because they are in a protected environment in a sanctuary. So we give them food, we give them clothes, we teach them, we feed them, and basically we do all of that. ಆರ್ಥಿಕವಾಗಿ ಸದೃಢವಾಗಿರುವ ಸಂಸ್ಥೆಗಳು ದವಸ ಭಂಡಾರಗಳ ಅಭಿವೃದ್ಧಿಗೆ ಕೈಜೋಡಿಸಿದಲ್ಲಿ ಅವನತಿಯತ್ತ ಸಾಗ್ತಾ ಇರುವ ದವಸ ಭಂಡಾರಗಳಿಂದ ಉಳಿಸಬಹುದಾಗಿದೆ ಎಂದು ಕೊಡಗು ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕ್ನ ನಿರ್ದೇಶಕ ಕಿಲನ್ ಗಣಪತಿ ಅಭಿಪ್ರಾಯಪಟ್ಟಿದ್ದಾರೆ. ಕರ್ನಾಟಕ ರಾಜ್ಯ ಸಹಕಾರ ಮಹಾಮಂಡಳ ಬೆಂಗಳೂರು, ಕೊಡಗು ಜಿಲ್ಲಾ ಸಹಕಾರ ಯೂನಿಯನ್ ಮಡಿಕೇರಿ ಮತ್ತು ಕೊಡಗು ಉಪಾಧ್ಯಾಯರ ಸಹಕಾರ ಸ್ಟೋರ್ಸ್ ಮತ್ತು ಮುದ್ರಣಾಲಯ ವಿರಾಜಪೇಟೆಯ ಸಂಯುಕ್ತಾಶ್ರಯದಲ್ಲಿ ಜಿಲ್ಲೆಯ ಸಹಕಾರ ದವಸ ಭಂಡಾರಗಳ ಅಧ್ಯಕ್ಷರು, ಆಡಳಿತ ಮಂಡಳಿ ಸದಸ್ಯರು ಹಾಗೂ ಕಾರ್ಯದರ್ಶಿಗಳಿಗೆ ಸಹಕಾರ ಕಾಯ್ದೆ ಕಾನೂನು, ಲೆಕ್ಕ ಪರಿಶೋಧನೆ ಮತ್ತು ಲೆಕ್ಕಪತ್ರ ನಿರ್ವಹಣೆ ಕುರಿತು ವಿರಾಜಪೇಟೆಯ ಕೊಡಗು ಉಪಾಧ್ಯಾಯರ ಸಹಕಾರ ಸ್ಟೋರ್ಸ್ ಮತ್ತು ಮುದ್ರಣಾಲಯದ ಸಭಾಂಗಣದಲ್ಲಿ ಏರ್ಪಡಿಸಿದ್ದ ಶಿಕ್ಷಣ ಕಾರ್ಯಕ್ರಮ ಉದ್ಘಾಟಿಸಿ ಅವರು ಮಾತನಾಡಿದರು. ಎಮ್ಮೆ ಮಾಡು ಉರುಸು ಸಮಾರಂಭ ಫೆಬ್ರವರಿ 21ರಿಂದ 28ರವರೆಗೆ ನಡೆಯಲಿದೆ ಎಂದು ಎಮ್ಮೆ ಮಾಡು ತಾಜುಲ್ ಇಸ್ಲಾಂ ಮುಸ್ಲಿಂ ಜಮಾತ್ ಅಧ್ಯಕ್ಷ ಅಬುಬಕರ್ ಸಕಾಫಿ ಪುದಿಯೋಡಿ ತಿಳಿಸಿದ್ದಾರೆ.
ನಗರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಎಮ್ಮೆಮಾಡಿನಲ್ಲಿ 8 ದಿನಗಳ ಕಾಲ ನಡೆಯಲಿರುವ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳಿಗೆ ಫೆಬ್ರವರಿ 21ರಂದು ತಾಜುಲ್ ಇಸ್ಲಾಂ ಮುಸ್ಲಿಂ ಜಮಾತ್ ಅಧ್ಯಕ್ಷ ಅಬೂಬಕ್ಕರ್ ಸಖಾಫಿ ಪುದಿಯೋಡಿ ಧ್ವಜಾರೋಹಣ ನೆರವೇರಿಸುವ ಮೂಲಕ ಚಾಲನೆ ನೀಡಲಿದ್ದಾರೆಂದರು. ಜುಮಾ ನಮಾಜ್ನ ಬಳಿಕ ಮಕಾಂ ಜಿಯಾರತ್ ಮತ್ತು ಸಮೂಹ ವಿವಾಹ ನಡೆಯಲಿದ್ದು, ಸಮಸ್ತ ಕೇರಳ ಜಮಿಯತ್ತುಲ್ ಉಲಮಾ ಅಧ್ಯಕ್ಷ ಸಯ್ಯುದುಲ್ ಉಲಮಾ ಜಿಫ್ರಿ ಮುತ್ತುಕೋಯ ತಂಗಳ್ ನೇತೃತ್ವ ವಹಿಸಲಿದ್ದಾರೆ. ಕಾರ್ಯಕ್ರಮವನ್ನು ಕೊಡಗು ನಾಯಿಬ್ ಕಾಜಿ ಅಬ್ದುಲ್ಲಾ ಫೈಜಿ ಎಡಪಾಲ ಉದ್ಘಾಟಿಸಲಿದ್ದು, ಟಿಐಎಂಜೆ ಕೋಶಾಧಿಕಾರಿ ಆಲಿ ನೆರೂಟ್ ಅಧ್ಯಕ್ಷತೆ ವಹಿಸಲಿದ್ದಾರೆ. ಎಮ್ಮೆಮಾಡು ಖತೀಬ್ ಹಾಫೀಜ್ ಅಬ್ದುಲ್ ರಾಜಿಕ್ ಫೈಜಿ ಮುಖ್ಯ ಭಾಷಣ ಮಾಡಲಿದ್ದಾರೆಂದರು. ಮಡಿಕೇರಿ ತಾಲೂಕು ಎಮ್ಮೆಮಾಡು ಗ್ರಾಮದಲ್ಲಿ ಅಧ್ಯಕ್ಷರಾಗಿ ಪಡೆಯುತ್ತಿರುವ ಹಜರತ್ ಸೂಫಿ ಶಹೀದ್ ಮತ್ತು ಶಹೀದ್ ಹಸನ್ ಸಫಾ ಪರ್ವತವಾಣಿ ಹಾಗೂ ಇನ್ನಿತರ ಪ್ರಮುಖ ಮಹಾತ್ಮಗಳ ಹೆಸರಿನಲ್ಲಿ ಪ್ರತಿ ವರ್ಷ ನಡೆಸುವ ಉರುಸ್ ಕಾರ್ಯಕ್ರಮ ಈ ವರ್ಷ ಅತಿ ತಿರುನಾಡಿನಿಂದ ನಡೆಸಲು ತೀರ್ಮಾನಿಸಲಾಗಿದೆ. 2025 ಫೆಬ್ರವರಿ 21ರಿಂದ 22ರ ತನಕ ಈ ವರ್ಷದ ಉರುಸ್ ಕಾರ್ಯಕ್ರಮ ನಡೆಸಲಾಗಿರುತ್ತದೆ. ಮಕ್ಕಾ ಜಿಯಾರತ್, ಸಾಮೂಹಿಕ ವಿವಾಹ, ಸತ್ತಂಗುವ, ಸಾರ್ವಜನಿಕ ಸಮ್ಮೇಳನ, ಅನ್ನದಾನ ಮುಂತಾದ ಹಲವು ಕಾರ್ಯಕ್ರಮಗಳು ನಡೆಯಲಿವೆ. ಫೆಬ್ರವರಿ 21ರಂದು ತಾಜುಲ್ ಇಸ್ಲಾಂ ಮುಸ್ಲಿಂ ಜಮಾತ್ ಅಧ್ಯಕ್ಷ ಅಬೂಬಕ್ಕರ್ ಸಖಾಫಿ ಪುದಿಯೋಡಿ ಧ್ವಜಾರೋಹಣ ನೆರವೇರಿಸುವುದರೊಂದಿಗೆ ಪ್ರಾರಂಭಗೊಳ್ಳಲಿದೆ. ಸಾಮೂಹಿಕ ವಿವಾಹ ನೇತೃತ್ವ ಸಮಸ್ತ ಕೇರಳ ಜಮಿಯತ್ತುಲ್ ಉಲಮಾ ಅಧ್ಯಕ್ಷರಾದ ಸಯ್ಯಿದ್ ಜಿಫ್ರಿ ತಂಗಳ್ ನೇತೃತ್ವ ವಹಿಸಲಿರುವರು. ಗೋಷ್ಠಿಯಲ್ಲಿ ಸಮಿತಿ ಸದಸ್ಯರಾದ ಉಸ್ಮಾನ್ ಮಾಂದಾಲ್, ಅಬ್ದುಲ್ ಲತೀಫ್ ಕೂರುಳಿ, ಹಸೈನಾರ್ ಕನ್ನಡಿ ಅಂಡ ಪಾಲ್ಗೊಂಡಿದ್ದರು.